ಸರಿ ಬಾ ಅಂತೇಳಿ ಕರ್ಕೊಬಂದೆ. ಚಿಕ್ಕ ಮಕ್ಕಳು ಹೊಸ ಮನೆ ಒಳಗೆ ಬರೋಂಗಿಲ್ಲ, ಎಲ್ಲ ಕೂತ್ಕೊಂಡು ಅದನ್ನೇ ಊಟ ಮಾಡಿದ್ವಿ. ದಾರಿನಲ್ಲಿ ಒಂದು ಹಾವು ಹರ್ಕೊಂಡು ಹೋಗ್ತಾ ಇತ್ತು. ಆ ಶ್ಲೋಕಗಳನ್ನೆಲ್ಲ ಹೇಳಿ ನಮ್ಮ ಶ್ರೀಮತಿಯವರು ಒಲೆ ಉರಿಸ್ತಾ ಇದ್ದಾರೆ ನೋಡ್ರಿ. ಇಬ್ಬರು ಅಮ್ಮಂದಿರು ಮಕ್ಕಳನ್ನ ಕೂರಿಸ್ಕೊಂಡು ಕುಂಕುಮ ಇಟ್ಟು ಬಳೆ ತೊಡಿಸಿ ಎಲ್ಲರೂ ಮಂಗಳಾರತಿ ತಗೊಂಡು ಕೈ ಮುಕ್ಕೊಂಡು ಎಲೆ ಮೇಲೆ ಬಿಸಿ ಬಿಸಿ ಹೋಳಿಗೆ ಊಟ ಆಗ್ತದೆ. ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ತುಂಬ ದಿನಗಳಿಂದ ಕೇಳ್ತಿದ್ದಂಥ ವ್ಲಾಗ್ ಇದು. ನಿಮ್ಮ ಮನೆ ಗೃಹ ಪ್ರವೇಶದ ವ್ಲಾಗ್ ಹಾಕಿ ವಿಡಿಯೋ ಹಾಕಿ ಅಂತ ಕೇಳ್ತಾ ಇದ್ರಲ್ಲ, ಇವತ್ತು ಆ ವಿಡಿಯೋನ ಹಾಕ್ತಾಯಿದ್ದೀನಿ ನೋಡಿ. ಆ ವ್ಲಾಗು ಇದು ಬಂದು ಶನಿವಾರ ನವೆಂಬರ್ 1 ಶನಿವಾರ ಸಂಜೆ ಗೃಹ ಪ್ರವೇಶದ ತಯಾರಿ ಶುರುವಾಗಿದ್ದು. ಭಾನುವಾರ ಅಂದರೆ ನವೆಂಬರ್ 2 ನಮ್ಮ ಮನೆ ಗೃಹ ಪ್ರವೇಶ ಇದ್ದಿದ್ದು. ನಾಳೆ ಬೆಳಗ್ಗೆ ಗೃಹ ಪ್ರವೇಶ ಅಂದರೆ ಅವತ್ತಿನ ದಿನ ಸಂಜೆ ಇದೆಲ್ಲ ತಯಾರಿ ಮಾಡ್ತಾರೆ. ರೆಡಿ ಅಂದರೆ ಇವ್ರು ಪೆಂಡಾಲ್ನವ್ರು ಬಂದು ಸಂಜೆ ಎಲ್ಲ ಪೆಂಡಾಲ್ ಹಾಕ್ತಾ ಇದ್ದಾರೆ ನೋಡ್ರಿ. ಮೊದಲೆಲ್ಲ ಪೆಂಡಾಲ್ ಅಂದರೆ ಈ ಕಡ್ಡಿಗಳೇನೋ ಮರದ್ದು ಕಡ್ಡಿಗಳೆಲ್ಲ ನಿಲ್ಲಿಸಿ ಅದಕ್ಕೆ ಹಗ್ಗ ಹಾಕಿ ಕಟ್ಟಿ ಏನೋ ಮಾಡಬೇಕಿತ್ತು. ಈಗೇನಿಲ್ಲ ಆ ಥರ ಇಲ್ಲ. ಈಗ ಪೈಪ್ಗಳೇನೋ ಜೋಡಿಸ್ಬಿಟ್ರೆ ಅದೊಂಥರ ಸ್ಟೇಜ್ ಥರ ರೆಡಿ ಆಗುತ್ತೆ. ಅದ್ರ ಮೇಲೆ ಇದಾಗ್ತಾರೆ ಬಟ್ಟೆನೋ ಪೆಂಡಾಲ್ ರೆಡಿ ಆಗುತ್ತೆ. ಆ ಕಡೆ ಪೆಂಡಾಲ್ ಹಾಕ್ತಿದ್ರೆ ಈ ಕಡೆ ನೋಡ್ರಿ ಮನೆಗೆ ಲೈಟಿಂಗ್ಸು ಅಂದರೆ ಸೀರಿಯಲ್ ಸೆಟ್ ಅಂತಾರೆ, ಸೀರಿಯಲ್ ಲೈಟು ಅದು ಬಿಡ್ತಾಯಿದ್ರು. ಇವರೇ ಪೆಂಡಾಲ್ನವರೇ ಅದನ್ನು ತಂದಿರೋದು, ಅವ್ರಿಗೆ ಹೇಳಿದ್ವೆಲ್ಲ. ಆಮೇಲೆ ನಮ್ಮ ಕರು ಇಲ್ಲೇ ಐತೆ ನೋಡ್ರಿ. ಬೇರೆ ದಿನ ಆಗಿದ್ದರೆ ಇಷ್ಟೊತ್ತಿಗೆಲ್ಲ ಊರಿಗೆ ಹೊಡ್ಕೊಂಡು ಹೋಗ್ಬಿಡ್ತಿದ್ವಿ. ಇವತ್ತು ನೈಟ್ ನಾವು ಇಲ್ಲೇ ಇರಬೇಕಾಗಿರೋದ್ರಿಂದ ಅದು ಸಹ ಇಲ್ಲೇ ಇರುತ್ತೆ. ಆ ಕಡೆ ಪೆಂಡಾಲೆಲ್ಲ ಹಾಕೋದಾಯಿತು ನೋಡ್ರಿ. ಆಮೇಲೆ ಇಲ್ಲಿ ಆರೆಕೋಲು ಇಟ್ಕೊಂಡು ಗುಂಡಿ ತೋಡೋದಕ್ಕೆ ಇದು ಮಾಡ್ತಾರೆ. ಅವನು ನಮ್ಮ ಚಡ್ಡಿ ದೋಸ್ತ್ ಅಂದರೆ ನಮ್ಮ ಮಾವನ ಮಗನೇ. ಚಪ್ರ ಹಾಕೋದಕ್ಕೆ ಅಂತ ಈಗ ಎಲ್ಲ ಗುಂಡಿ ತೆಗೆದು ರೆಡಿ ಮಾಡ್ತಾ ಇದ್ದಾರೆ. ಆಮೇಲೆ ಇವನು ನನ್ನ ತಮ್ಮ ಮಾಳಿಗೆ ಮೇಲಿಂದ ತೆಂಗಿನಕಾಯಿಗಳನ್ನೆಲ್ಲ ತೆಗೆದು ಕೆಳಗೆ ಹಾಕ್ತಾ ಇದ್ದಾನೆ. ಅಂದರೆ ತೆಂಗಿನಕಾಯಿ ಎಲ್ಲ ಕೀಳಿಸಿ ಗೃಹ ಪ್ರವೇಶಕ್ಕೆ ಬೇಕಾಗುತ್ತೆ ಅಂತ ಊರಿಗಿನ್ನೇನು ತಗೊಂಡೋಗೋದು ಅಂತ ಇಲ್ಲೇ ಮಾಳಿಗೆ ಮೇಲೆ ಹಾಕಿದ್ವಿ. ನಾವು ಅಡುಗೆಗೆ ಕಾಯಿ ಸುಲ್ಸೋಕೆ ಹೇಳಿದ್ರು, ನಾವು ಮರ್ತೋಗಿದ್ವಿ. ಅದಕ್ಕೆ ಈಗ ಕಾಯಿ ಸುಲಿಯೋದಕ್ಕೆ ಅಂತ ನಮ್ಮೂರಿಂದನೇ ಒಬ್ರು ಇದ್ದಾರೆ, ಅವ್ರನ್ನೇ ಕರೆಸಿದ್ವಿ. ಅವರು ಕಾಯಿ ಸುಲ್ ಕೊಡೋದು ಬಂದಿದ್ದರು. ಸಂಜೆ ಕತ್ಲಾಯಿತು. ಅಷ್ಟರಲ್ಲಿ ಜಾಣೆಯವ್ರು ಕೃಷ್ಣ ಮಾಮ ಅವರು ಟಿ ಟಿನಲ್ಲಿ ಬೆಂಗಳೂರಿಂದ ಬಂದರು. ಆಮೇಲೆ ನಮ್ಮ ಜಾಣೆ ಮಗಳೂ ಜೊತೆಯಲ್ಲಿ ಕರ್ಕೊಬಂದೆ. ಅವಳು ಮನೆಯದು ಹೊಸ ಮನೆ ಸೀರಿಯಲ್ ಲೈಟಿಂಗ್ಸ್ ಎಲ್ಲ ಹಾಕೋರೆಲ್ಲ ನೋಡಬೇಕು ಅಂದ್ಲು. ಸರಿ ಬಾ ಅಂತೇಳಿ ಕರ್ಕೊಬಂದೆ. ನೋಡಿಬಿಟ್ಟು ಹೇಗಿದೆ ಅಂತ ಕೇಳಿದ್ರೆ ನಮ್ಮ ಜಾಣೆ ಮಗಳಂತೂ ಫುಲ್ಲು ಖುಷಿಯಾಗಿಬಿಟ್ಲು. ಆಮೇಲೆ ನಮ್ಮ ಸೊಸೆ ನೋಡ್ರಿ, ಒಂದು 15 ದಿನದ ಹಿಂದೆ ನಾವು ಹೋಗಿದ್ದಿದ್ದು ಇದನ್ನು ಬಟ್ಟೆ ಶಾಪಿಂಗ್ ಹೋಗಿದ್ವಲ್ಲ ಆವಾಗ. ಈಗ ನಮ್ಮನ್ನು ಮರ್ತೇ ಹೋಗಿದ್ದಾಳೆ ಅನಿಸುತ್ತೆ. ಅವಳು ಒಳಗಡೆ ಬರೋಂಗಿಲ್ಲ ಮನೆ ಒಳಗಡೆ, ಯಾಕೆಂದರೆ ಚಿಕ್ಕ ಮಕ್ಕಳು ಮನೆ ಒಳಗಡೆ ಬರೋಂಗಿಲ್ವಂತೆ. ಅವರು ಮನೆ ಕಟ್ಟುವಾಗಲೂ 1-2 ಸಲ ಬಂದಿದ್ದರು ಊರಿಗೆ, ಆದರೆ ಮನೆ ಹತ್ರ ತೋರಿಸೋದಕ್ಕೆ ಕರ್ಕೊಂಡೋಗಿಲ್ಲ. ಏನೋ ಶಾಂತಿ ಏನೋ ಮಾಡೋವರೆಗೂ ಕರ್ಕೊಬರೋವಾಗಿಲ್ವಂತೆ. ಅದನ್ನೇ ಹೇಳ್ತಾ ಇದ್ವಿ, ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಆಮೇಲೆ ಕೃಷ್ಣ ಮಾಮ ಪೂಜೆ ಮಾಡಿ ಗಾಡಿದು ಸ್ವೀಟ್ ತಂದಿದ್ದ. ಸ್ವೀಟ್ ಕೊಟ್ಟ, ಸ್ವೀಟ್ ತಗೊಂಡೆ. ಯಾಕೆಂದರೆ ಅವನು ಯಾವಾಗಲೂ ದಸರಾದಲ್ಲಿ ದೀಪಾವಳಿಲಿ ಮಾಡ್ತಾರಲ್ಲ ಕೆಲವರು, ಇವನು ಮಾತ್ರ ಪ್ರತಿ ವರ್ಷವೂ ಈ ಕನ್ನಡ ರಾಜ್ಯೋತ್ಸವ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ದಿನವೇ ಗಾಡಿನಲ್ಲಿ ಗಾಡಿಗೆ ಪೂಜೆ ಮಾಡಿಸೋದು. ಇವನು ಇವನ ಫ್ರೆಂಡ್ಸು ಎಲ್ಲ ಸೇರಿ ಆವಾಗಲೇ ಮಾಡೋದು ಗಾಡಿ ಪೂಜೆ. ಕೃಷ್ಣ ಮಾಮ ಮಾತಾಡಿಸ್ತಿದ್ದಾನಲ್ಲ ಅಜ್ಜಿ, ಇವರು ರಂಗಜ್ಜಿ ಅಂತ ನಮ್ಮ ತಾಯಿ ಕಡೆ ರಿಲೇಟಿವ್ ಇವರು. ನಮ್ಮ ಕೃಷ್ಣ ಮಾಮಗೆ ಪರಿಚಯ ಯಾವಾಗ ಪರಿಚಯ ಅಂದರೆ ನಮ್ಮ ಜಾಣೆ ಮಗಳು ಹುಟ್ಟಿದಾಗ ಹಾಸ್ಪಿಟ್ಲಿಗೆ ಬಂದಿದ್ದ. ಅಂದರೆ ನಮ್ಮ ಜಾಣೆ ಮಗಳು ಹುಟ್ಟಿದಾಗ ಈ ಅಜ್ಜಿನೂ ನನ್ನ ಜೊತೆ ಹಾಸ್ಪಿಟ್ಲಲ್ಲಿದ್ದರು. ನಮ್ಮ ಜಾಣೆ ಮಗಳನ್ನ ಫಸ್ಟು ನರ್ಸು ಸಿಸ್ಟರ್ ತಂದುಕೊಟ್ಟಾಗ ಅವಳನ್ನ ಎತ್ಕೊಂಡಿದ್ದು ಇದೇ ಅಜ್ಜಿನೇ, ರಂಗಜ್ಜಿ ಅಂತ. ಅಜ್ಜಿ ಗುರ್ತು ಸಿಕ್ಕಿದ್ನ ನನಗೆ ಗೊತ್ತಾ ಅಂತ ಎಲ್ಲ ಮಾತಾಡ್ಸ್ತಿದ್ದ. ಆಮೇಲೆ ಇವನೇ ಗುರ್ತು ಹೇಳಿದ ಮೇಲೆ ಗೊತ್ತಾಯಿತು, ಓ ಕವಿತಾ ಅವ್ರ ಅಣ್ಣ ಅಲ್ವಾ ನೀನು ಅಂತೆಲ್ಲ ಮಾತಾಡ್ಸಿದ್ರು ಚೆನ್ನಾಗಿ. ತರಕಾರಿ, ಹೂವು, ವೀಳ್ಯದೆಲೆ ಈ ಥರ ಐಟಮ್ ಎಲ್ಲ ತಂದಿದ್ವಿ ಪೂಜೆಗೆ ಸಾಮಾನುಗಳು ಎಲ್ಲ. ಆದರೆ ಬಾಳೆಗೊನೆ ಮತ್ತು ಪೂಜೆಗೆ ಹಣ್ಣುಗಳು ತರೋದಕ್ಕಾಗಲಿಲ್ಲ, ಟೈಮ್ ಆಗಲಿಲ್ಲ ನಮಗೆ. ಅದಕ್ಕೆ ಅವ್ನಿಗೆ ಹೇಳಿದ್ವಿ ಬರ್ತಾ ತೊಗೊಂಡು ಬಾ ಅಂತ. ಬಾಳೆಗೊನೆ ಅವೆಲ್ಲ ತೊಗೊಂಡು ಬಂದ, ಅದನ್ನೆಲ್ಲ ತೊಗೊಬಂದು ಒಳಗಡೆ ಇಳಿಸ್ತಾಯಿದ್ರು. ಆಮೇಲೆ ಡಿಮಾರ್ಟ್ಗೆ ಹೋದಾಗ ಲಾಸ್ಟ್ ಬ್ಲಾಗಲ್ಲಿ ನೋಡಿದರೆ ಶಾಪಿಂಗ್ ಮಾಡಿ ಅಲ್ಲೇ ಇಟ್ಟು ಬಂದಿದ್ವಲ್ಲ ಎಲ್ಲ ಚೀಲಕ್ಕೆ ತುಂಬಿ ತೊಗೊಬಾ ಅಂತ. ಆ ಐಟಮ್ಗಳ್ನೆಲ್ಲ ತಂದಿದ್ದ, ಇವಾಗ ಮರೀದೆ ತೊಗೊಬಂದಿದ್ದ ಸದ್ಯ. ಅವನ್ನೆಲ್ಲ ತೊಗೊಬಂದು ಒಳಗಡೆ ಇಡ್ತಾಯಿದ್ರು. ಮತ್ತು ಆಮೇಲೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಏನೇನೋ ಬೇಕಿತ್ತು ಐಟಮ್ಗಳು ಕೆಲವೊಂದು, ಅದನ್ನು ಕಾಲ್ ಮಾಡಿ ಹೇಳಿದ್ವಿ. ಅದಕ್ಕೆ ಅಂತಲೇ ಹೋಗಿ ಡಿಮಾರ್ಟ್ಗೆ ಹೋಗಿ ಅಲ್ಲೆಲ್ಲ ತೊಗೊಂಡು ಬಂದಿದ್ದ. ಅವನು ಎಲ್ಲ ತೊಗೊಬಂದು ಒಳಗಡೆ ಇಟ್ವಿ ಮನೆ ಒಳಗಡೆ. ಆಮೇಲೆ ಲಗೇಜೆಲ್ಲ ಇಳಿಸ್ಬಿಟ್ಟು ಟಿ ಟಿ ತೊಗೊಂಡು ಊರೊಳಗೆ ಬಂದ್ವಿ ನಾವು. ಯಾಕೆಂದರೆ ಫಿಲ್ಟ್ರ್ ನೀರು ತೊಗೊಂಡೋಗ್ಬೇಕಿತ್ತು. ಅದಕ್ಕೆ ಒಂದು 6-7 ಕ್ಯಾನು ಫಿಲ್ಟ್ರ್ ನೀರನ್ನ ತುಂಬಿಕೊಂಡು ಟಿ ಟಿನಲ್ಲಿ ಇಟ್ಕೊಂಡು ಹೊಲ್ದ ಹತ್ರ ತೊಗೊಂಡೋದ್ವಿ. ಹೊಸ ಮನೆ ಹತ್ರ ತೊಗೊಂಡೋಗಿ ಫಿಲ್ಟ್ರ್ ನೀರು ಕ್ಯಾನ್ ಕೊಟ್ಟು ಹಳೆ ಮನೆ ಹತ್ರ ಬಂದ್ವಿ. ಇಲ್ಲೂ ಸ್ವಲ್ಪ ಇನ್ನೂ ಲಗೇಜ್ ಇತ್ತು ತೊಗೊಂಡೋಗೋದು. ಇಲ್ಲಿ ಬಂದರೆ ನಮ್ಮ ಸೊಸೆ ನೋಡ್ರಿ,
ಅದೇ ಹೇಳಿದ್ನಲ್ಲ ಆಗಲೇ, ಚಿಕ್ಕ ಮಕ್ಕಳು ಹೊಸ ಮನೆ ಒಳಗೆ ಬರೋಂಗಿಲ್ಲ ಅಂತ ಏನೋ ಪೂಜೆ ಆಗೋವರೆಗೂ. ಅದಕ್ಕೆ ಇಲ್ಲೇ ನಮ್ಮ ಹಳೆ ಮನೆಯಲ್ಲೇ ಅವಳಿಗೆ ಸರಿ ಮಾಡಿ ತಿನ್ನಿಸ್ತಾ ಇದ್ದರು ಅವರಮ್ಮ. ನಾವು ಗುರ್ತು ಸಿಕ್ಕಿದ್ವಾ ನಾವು ಅಂತ ಹೇಳಿದ್ರೆ, ಯಾರು ಅಂತ ನೋಡ್ತಾ ಇದ್ಲು, ಇನ್ನೂ ನೆನಪಾಗಿಲ್ಲ ಅವಳಿಗೆ. ನಮ್ಮ ಶ್ರೀಮತಿಯವರೆಲ್ಲ ಲಗೇಜ್ ಪ್ಯಾಕ್ ಮಾಡಿದರು. ಎಲ್ಲ ಲಗೇಜ್ ಪ್ಯಾಕ್ ಆಗಿದೆ, ಹೋಗೋಣ ಅಂತ ಹೇಳಿದ್ರು. ಲಗೇಜ್ ಅಂದರೆ ಅದೇ ಪೂಜೆ ಐಟಮ್ಮು, ಮತ್ತು ಬಂದವ್ರಿಗೆ ಹೋದವ್ರಿಗೆ ಮಲ್ಕೊಳ್ಳೋದಕ್ಕೆ ಚಾಪೆ, ಬೆಡ್ಶೀಟು ಇಂಥವೆಲ್ಲ ಅಲ್ಲೇ ಇದ್ವು. ಸ್ವಲ್ಪ ಬೇರೆ ಬೇರೆ ಭಟ್ರೇನೋ ಐಟಮ್ ಹೇಳಿದರು, ಅವು ಎಲ್ಲ ತೊಗೊಂಡು ಟಿಟ್ಟೆನಲ್ಲಿ ಇಟ್ಕೊಂಡು ಹೊಸ ಮನೆ ಹತ್ರ ತೊಗೊಂಡು ಬಂದ್ವಿ. ನಾವು ಲಗೇಜ್ ತರೋ ಅಷ್ಟರಲ್ಲಿ ಒಂದು ಕಡೆ ಹುಡುಗರೆಲ್ಲ ಚೆನ್ನಾಗಿ ಕುಣಿದು ಕುಪ್ಪಳಿಸಿ ಆಟ ಆಡ್ತಾಯಿದ್ರೆ, ಇನ್ನೊಂದು ಕಡೆ ನಮ್ಮ ಮಾವ ಅವರು ಮತ್ತು ನಮ್ಮ ಅಪ್ಪ ಇಬ್ಬರು ಸೇರಿ ಮನೆ ಮುಂದೆ ಚಪ್ರ ಹಾಕೋದಕ್ಕೆ ರೆಡಿ ಚಪ್ರ ಹಾಕ್ತಾಯಿದ್ರು. ಇನ್ನೊಂದು ಕಡೆ ಹುಡುಗರೆಲ್ಲ ಚೆನ್ನಾಗಿ ಕುಣಿದು ಕುಪ್ಪಳಿಸಿದ್ರಲ್ಲ, ಸುಸ್ತಾಗಿತ್ತು ಅವ್ರಿಗೂ. ಸರಿ ಅಂತ ಅವ್ರಿಗೆಲ್ಲ ನಮ್ಮ ಶ್ರೀಮತಿ ಅವ್ರ ಆಂಟಿ ಆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಬೆಳ್ಳುಳ್ಳಿ ಬಿಡಿಸಿಸ್ತಾಯಿದ್ರು ಅವ್ರ ಕೈಲಿ. ಈ ಕಡೆ ನೋಡಿರಿ, ನಮ್ಮ ಶ್ರೀಮತಿಯವರಂತೂ ಫುಲ್ಲು ಬ್ಯುಸಿ. ಅದು ಇದು ಫೋನ್ ಮಾಡೋದು, ಅವ್ರಿಗೆ ಅದೇ ಹೇಳೋದು, ಇದು ಹೇಳೋದು, ಇದು ತೊಗೋಬೇಕಿತ್ತು, ಅದು ತೊಗೋಬೇಕಿತ್ತು, ಅದು ಬರಬೇಕಿತ್ತು, ಅದೇ ಬ್ಯುಸಿ. ತುಂಬ ಏನೋ ಟೆನ್ಷನ್ನು, ಗಡಿಬಿಡಿ ಅಂತಾರಲ್ಲ, ಆ ಥರ ಇದೆ ಅವ್ರಿಗಿವಾಗ. ಮಕ್ಕಳೆಲ್ಲ ಬೆಳ್ಳುಳ್ಳಿ ಬಿಡಿಸಿದ್ದಾದಮೇಲೆ ಅವ್ರನ್ನೆಲ್ಲ ಕರ್ಕೊಂಡು ಕೂರಿಸಿ ಇನ್ನೂ ಒಂದು ಕೆಲಸ ಕೊಟ್ಟವ್ರು ನೋಡ್ರಿ, ನಮ್ಮ ಶ್ರೀಮತಿಯವರು ಮತ್ತು ನಮ್ಮ ಶ್ರೀಮತಿಯವ್ರ ಚಿಕ್ಕಮ್ಮ ಮತ್ತು ನಮ್ಮ ತಮ್ಮ ಅವರ ವೈಫು ಎಲ್ಲ ಸೇರಿ ಮಕ್ಕಳನ್ನ ಕೂರಿಸ್ಕೊಂಡು ಅವ್ರಿಗೆ ಪ್ಯಾಕ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಪ್ಯಾಕಿಂಗ್ ಅಂದರೆ ಪ್ಲೇಟ್ಗಳು, ಸಣ್ಣ ಸಣ್ಣ ಪ್ಲೇಟ್ಗಳು ಬರ್ತಾವಲ್ಲ, ಅದು ಅಂದರೆ ರಿಟರ್ನ್ ಗಿಫ್ಟ್ ಅಂತ ಕೊಡ್ತಾರೆ. ನಮ್ಮ ಕಡೆ ಎಲ್ಲ ಕಡೆನೂ ಕೊಡ್ತಾರೆ ಅನಿಸುತ್ತೆ, ಊಟಕ್ಕೆ ಕೂತಾಗ ಹೆಣ್ಮಕ್ಳಿಗೆ ಕೊಡ್ತಾರೆ ರಿಟರ್ನ್ ಗಿಫ್ಟ್ ಅಂಥದ್ದು. ಅದು ಕವರ್ಗೆ ಹಾಕಿ ಪ್ಯಾಕ್ ಮಾಡಬೇಕು. ಅದಕ್ಕೆ ಅರಿಶಿನ ಕುಂಕುಮ, ಒಂದು ಸ್ವಲ್ಪ ಅಕ್ಕಿ, ಆಮೇಲೆ ಪ್ಲೇಟು ಎಲ್ಲ ಇಟ್ಟು ಪ್ಯಾಕ್ ಮಾಡಬೇಕು. ಅದನ್ನು ಮಾಡಿಸ್ತಾವ್ರು. ಚಿಕ್ಕ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಒಬ್ಬೊಬ್ಬರು ಒಂದೊಂದು ಹಾಕಿ ಒಂದೊಂದು ಕವರ್ಗೆ ಹಾಕೋದು, ಪ್ಯಾಕ್ ಮಾಡೋದು. ಮತ್ತು ನಮ್ಮ ಶ್ರೀಮತಿಯವರ ಆಂಟಿನೂ ಬಂದರು, ಅವರು ಎಲ್ಲ ಸೇರಿ ಪ್ಯಾಕ್ ಮಾಡಿಕೊಟ್ರೆ ನಮ್ಮ ಶ್ರೀಮತಿಯವರು ಅದನ್ನೆಲ್ಲ ಒಂದು ಚೀಲದಲ್ಲಿ ತುಂಬಿ ಎತ್ತಿಡ್ತಾಯಿದ್ರು. ನಮ್ಮ ಭಟ್ರು ಶಿವಣ್ಣ, ನಮ್ಮೂರವರೇ, ಅವರು ಈಗ ಸ್ವಲ್ಪ ಲೇಟಾಗಿ ಬಂದರು. ಯಾಕೆಂದರೆ ಅವರು ಬೇರೆ ಏನೋ ಪ್ರೋಗ್ರಾಮ್ ಇತ್ತಂತೆ, ಫಂಕ್ಷನ್ನು, ಅಲ್ಲಿಗೋಗಿದ್ರು. ಅಲ್ಲಿ ಬಸ್ಸು ಸರಿಯಾಗಿ ಸಿಗದೆ ಬರೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಅದಕ್ಕೆ ಈಗ ಬಂದು ಅರ್ಜೆಂಟ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದರು. ಮತ್ತು ಆಮೇಲೆ ಎಲ್ಲರೂ ಸ್ವಲ್ಪ ಲೇಟಾಗಿತ್ತಲ್ಲ, ಎಲ್ಲರೂ ಹೊಟ್ಟೆ ಹಸ್ಕೊಂಡಿರು ತುಂಬ. ರಾತ್ರಿ ಊಟಕ್ಕೆ ಅನ್ನ ಸಾಂಬಾರು, ಹಪ್ಪಳ ಆ ಥರ ಏನಾದ್ರು ಮಾಡಿಕೊಡ್ರಿ ಅಂತ ಹೇಳಿದ್ವಿ. ಈಗ ಟೈಮ್ ಆಗಿಬಿಟ್ಟೈತೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಅರ್ಜೆಂಟಾಗಿ ಆಗುವಂಥದ್ದು ಅವಲಕ್ಕಿ ಒಗ್ಗರಣೆ ಹಾಕ್ಕೊಟ್ರು. ಎಲ್ಲ ಕೂತ್ಕೊಂಡು ಅದನ್ನೇ ಊಟ ಮಾಡಿದ್ವಿ. ನೋಡಿ, ಇದು ನಮ್ಮ ಕನಸಿನ ಮನೆ. ಜಗಮಗ ಅಂತೈತಲ್ವ, ಲೈಟ್ ಎಲ್ಲ, ಸೀರಿಯಲ್ ಸೆಟ್ ಎಲ್ಲ ಬಿಟ್ಟವರಲ್ಲ, ಚೆನ್ನಾಗಿ ಕಾಣ್ತಾಯಿದೆ ಈ ಕತ್ಲಲ್ಲಿ ಲೈಟಿಂಗ್ಸ್ಗೆ. ಇಷ್ಟು ಮನೆ ರೆಡಿ ಆಗಬೇಕಾದ್ರೆ ಇದರಿಂದ ನಮ್ಮ ಶ್ರಮ ತುಂಬ ಇದೆ. ನಮ್ಮ ಶ್ರೀಮತಿಯವರಂತೂ ಅದು ಎಷ್ಟು ಜನಕ್ಕೆ ಮುದ್ದೆ, ತಿಂಡಿ, ಅಡುಗೆ ಅಂತೆಲ್ಲ ಮಾಡಿಬಿಟ್ಟಿದ್ದಾರೋ. ತುಂಬ ದೊಡ್ಡ ಕನಸು ನನಸಾಗ್ತಿರೋ ದಿನ ಇವತ್ತು. ಆಮೇಲೆ ಊಟ ಎಲ್ಲ ಆದಮೇಲೆ ಇಲ್ಲಿ ನಮ್ಮ ಕರುನೇ ಮರ್ತೇ ಹೋಗ್ಬಿಟ್ಟಿದ್ವಿ ನಾವು. ಸಂಜೆ ಆಗ್ತಿದ್ದಂಗೆ ಮುಸ್ರೆ ಇಡ್ತಿದ್ವಿ ಅದಕ್ಕೆ. ಇಲ್ಲಿ ಈ ಕೆಲಸ ಗಡಿಬಿಡಿ ಇದರಲ್ಲಿ ಮರ್ತೇ ಹೋಗ್ಬಿಟ್ಟಿದ್ವಿ. ನಮ್ಮ ಶ್ರೀಮತಿಯವ್ರು ನೆನ್ಪು ಮಾಡಿದ್ದು ಒಳ್ಳೆಯದೇ ಆಯಿತು. ಮತ್ತು ಆ ಕತ್ಲಲ್ಲಿ ಬಂದು ಟಾರ್ಚ್ ಹಾಕ್ಕೊಂಡು ಆ ಕರುಗೆ ಮುಸ್ರೆ ಎಲ್ಲ ಇಟ್ಟು ನೀರೆಲ್ಲ ಕುಡಿಸೋದ್ವಿ. ನಮ್ಮ ಭಟ್ರು ಈ ಕಡೆ ಬೇಳೆ ಬೇಯಿಸ್ತಾ ಇದ್ದರು. ಒಬ್ಬಟ್ಟಿಗೆ ಹೂರ್ಣಕ್ಕೆ ಎಲ್ಲ ಬೇಳೆ ಬೇಯಿಸ್ತಾ ಇದ್ದರು. ಈ ಕಡೆ ಚಿಕ್ಕ ಮಕ್ಕಳಂತೂ ಮನೇಲಾದರೆ ಇಷ್ಟೊತ್ತಿಗೆ ಎಲ್ಲರೂ ನಿಜ ನಿದ್ದೆ ಮಾಡಿಬಿಟ್ಟಿರೋರು. ಇಲ್ಲೆಲ್ಲ ಫಂಕ್ಷನಲ್ಲಿ ಒಟ್ಟಿಗೆ ಸೇರಿರೋದಕ್ಕೆ ಹುಡುಗರೆಲ್ಲ ಆಟ ಆಡಿಕೊಂಡು ಅವ್ರಿಗೂ ನಿದ್ದೆ ಬಂದಿಲ್ಲ. ಎಷ್ಟೊತ್ತಾದ್ರೂ ಇನ್ನೂ ಆಟ ಆಡ್ಕೊಂಡು ಓಡಾಡಿಕೊಂಡೇ ಅವರೇ. ಆಮೇಲೆ ಮೆಹಂದಿ ಬೇರೆ ಹಾಕಿಸ್ಕೊತಾ ಅವ್ರು ನೋಡ್ರಿ. ಇವ್ರನ್ನೆಲ್ಲ ಹುಡುಗರನ್ನೆಲ್ಲ ಕರೆಸಿ, ಜಾಣಿಯವ್ರ ಚಿಕ್ಕಿ ಮಮ್ಮಿ ಅಂದರೆ ನಮ್ಮ ತಮ್ಮವರ ವೈಫು, ಎಲ್ಲ ಹುಡುಗರಿಗೆಲ್ಲರಿಗೂ ಮೆಹಂದಿ ಹಾಕಿದ್ರು ಕೈಗೆ. ಮೆಹಂದಿ ಹಾಕಿದ್ಮೇಲೆ ನಮ್ಮ ಮಾವ ಅಂದರೆ ನಮ್ಮ ಶ್ರೀಮತಿಯವ್ರ ಅಪ್ಪ, ಅವ್ರಿಗೂ ಸಹ ಮೆಹಂದಿ ಹಾಕ್ತಾರೆ. ಅವರು ಹೋಗಿ ಮುಂದೆ ಕೂತಿದ್ರು ಮೆಹಂದಿ ಹಾಕಿಸ್ಕೊಳ್ಳೋದಕ್ಕೆ, ಅವ್ರಿಗೂ ಸಹ ಮೆಹಂದಿ ಹಾಕಿದ್ರು. ಈ ಕಡೆ ನಮ್ಮ ಭಟ್ರು ಇದಕ್ಕೆ ಒಬ್ಬಟ್ಟಿಗೆ ಮಾಡೋದಕ್ಕೆ ಹೂರ್ಣ ಅಂದರೆ ಬೇಳೆ ಎಲ್ಲ ಬೇಯಿಸಿ ಬೆಲ್ಲ ಎಲ್ಲ ಕರಗಿಸಿ ಹೂರ್ಣ ರುಬ್ಬಿಸ್ಕೊಬರೋದಕ್ಕೆ ರೆಡಿ ಮಾಡಿಕೊಟ್ರು. ಹಂಗೆ ಸಾಂಬಾರ್ಗೂ ಖಾರ ಏನೋ ರುಬ್ಬಿಸ್ಬೇಕಲ್ಲ, ಅದು ಮಿಲ್ಗೆ ಹಂಗೆ ಹಾಕಿಸ್ಕೊಬರ್ರಿ ಅಂತ ಅದನ್ನು ರೆಡಿ ಮಾಡಿಕೊಟ್ರು. ಎಲ್ಲ ತೊಗೊಂಡು ನಾವು ಈಗ ಎಲ್ಲಿಗೆ ಬಂದಿದ್ದೀವಿ ನೋಡಿರಿ. ಇದು ಮಿಲ್ ಬಂದು ನಮ್ಮೂರ ಹತ್ರದಲ್ಲೇ ಪಕ್ಕದಲ್ಲೇ ಇರೋದು ಮರ್ತಿಮ್ನಹಳ್ಳಿ ಅಂತ. ಅಲ್ಲಿಗೆ ಬಂದಿದ್ವಿ. ಆಗಲೇ ಲೇಟ್ ಆಗಿಬಿಡ್ತು, ಮಧ್ಯರಾತ್ರಿ 12 ಗಂಟೆ ಮೇಲಾಗ್ಬಿಟ್ಟೈತೆ. ಆದರೆ ನಮ್ಮ ಭಟ್ರು ಶಿವಣ್ಣವರು ಇವ್ರಿಗೆ ಕಾಲ್ ಮಾಡಿ ಹೇಳಿದರು. ಅದಕ್ಕೋಸ್ಕರ ಇವರು ನಾವು ಬರೋದನ್ನೇ ಎದ್ದು ಕಾಯ್ತಾ ಇದ್ದರು. ಹೂರ್ಣ ಎಲ್ಲ ನೀಟಾಗಿ ಇಲ್ಲಿ ಮಿಷಿನಲ್ಲೆಲ್ಲ ರುಬ್ಕೊಡ್ತಾವ್ರೆ. ನಮಗೆ ನಮ್ಮ ಗೀತಕ್ಕವ್ರದ್ದೇ ಮಿಲ್ಲಿತ್ತು, ಇದೇ ಥರ ಮಿಲ್ಲಿದೆ ಎಲ್ಲನೂ ರೆಡ್ಡಿಹಳ್ಳಿನಲ್ಲಿ. ಅಂದರೆ ರೆಡ್ಡಿಹಳ್ಳಿ ಹೋಗ್ಬೇಕಂದ್ರೆ ತುಂಬ ದೂರ ಆಗುತ್ತೆ. ಇದು ಮರ್ತಿಮ್ನಹಳ್ಳಿ ಅಂದರೆ ನಮಗೆ ಹತ್ರ ಆಗುತ್ತೆ. ಅದಕ್ಕೆ ಮತ್ತೆ ಇಷ್ಟೊತ್ತಿನಲ್ಲಿ ಹೋಗಿ ಅವ್ರನ್ನ ಎದ್ದೊಳಿಸಿ ಅಲ್ಲೆಲ್ಲ ಇದು ಮಾಡೋದೇನು ದೂರ ಬೇರೆ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇಲ್ಲೂ ಎಲ್ಲ ನೀಟಾಗಿ ಹೂರ್ಣ ಎಲ್ಲ ನೀಟಾಗಿ ರುಬ್ಕೊಟ್ರು.
ಮೊದಲೆಲ್ಲ ಸ್ವೀಟು ಅಂದರೆ ಪಾಯಸ ಈ ಥರ ಏನಾದರೂ ಮಾಡಿಬಿಡ್ತಿದ್ರು. ಈಗ ಯಾವುದೇ ಫಂಕ್ಷನ್ ನೋಡಿದ್ರೂ ಒಬ್ಬಟ್ಟು, ಕರ್ಗಡ್ಬು ಈ ಥರ ಹೋಳಿಗೆ ಊಟ ಈ ಥರ ಅಂದರೆ ಈ ಥರ ಮಿಲ್ಗಳು ಬಂದಿದ್ದಾವಲ್ಲ ಹೂರ್ಣ ರುಬ್ಬೋದಕ್ಕೆ, ಇದರಿಂದ ಸ್ವಲ್ಪ ಈಸಿ ಆಗುತ್ತೆ ಅಂತ ಎಲ್ಲ ಹೋಳಿಗೆ ಊಟನೇ ಮಾಡಿಸ್ತಾರೆ. ಫಂಕ್ಷನ್ಗಳಂದರೆ ಸಾಕು ಎಲ್ಲ. ಇಲ್ಲೆಲ್ಲ ಹೂರ್ಣ ರುಬ್ಬಿಸ್ಕೊಂಡ್ವಿ. ಆಮೇಲೆ ಇಲ್ಲಿ ಖಾರ ಏನಿದು ಸಾಂಬಾರಿಗೂ ಖಾರನೂ ರುಬ್ಕೊಟ್ರು. ಇದು ಕೆ ಜಿ ಲೆಕ್ಕ, ಕೆ ಜಿಗೆ ಇಷ್ಟು ಅಂತ ಏನೋ ದುಡ್ಡು ತಗೋತಾರೆ. ಇಲ್ಲಿ ಹೂರ್ಣ ಮತ್ತು ಸಾಂಬಾರಿಗೆ ಖಾರ ಎಲ್ಲ ರುಬ್ಬಿಸ್ಕೊಂಡು ಮತ್ತೆ ಟಿ ಟಿಲಿ ಇಟ್ಕೊಂಡು ವಾಪಸ್ಸು ಹೊರಟ್ವಿ. ಈ ನಮ್ಮ ಕೃಷ್ಣಮ್ಮನ ಟಿ ಟಿ ಇದ್ದಿದ್ಕಂತೂ ತುಂಬಾ ಅನುಕೂಲ ಆಯಿತು. ಇಲ್ಲಾಂದರೆ ಇಷ್ಟು ದೂರ ಎಲ್ಲ ಬರೋದಕ್ಕಾಗ್ತಿರಲಿಲ್ಲ ಇಷ್ಟೊತ್ತಿನಲ್ಲಿ. ತುಂಬ ಅನುಕೂಲನೇ ಆಯಿತು ಟಿ ಟಿ ತೊಗೊಬಂದಿದ್ದೀವಿ. ಆಮೇಲೆ ಟಿ ಟಿಲಿ ಬರಬೇಕಾದ್ರೆ ಇಲ್ಲಿ ನೋಡಿರಿ, ದಾರಿನಲ್ಲಿ ಒಂದು ಹಾವು ಹರ್ಕೊಂಡು ಹೋಗ್ತಾ ಇತ್ತು. ಹಾವು ಹೋಗ್ತಾ ಇದ್ದಿದ್ದು ನೋಡಿ ಟಿ ಟಿ ನಿಲ್ಲಿಸಿದ್ವಿ. ಅದು ಸ್ವಲ್ಪ ರೋಡ್ ದಾಟಿ ಹೋಗ್ಲಿ ಮುಂದೆ ಆಮೇಲೆ ಹೋಗೋಣ ಅಂತ. ಅದೇನು ತುಸ್ಕೊಂಡು ಹೋಗ್ಬೋದಿತ್ತು ಅದ್ರ ಮೇಲೆ, ಆದರೆ ಪಾಪ ಅದು ಒಂದು ಪ್ರಾಣಿ ಅಲ್ವ, ಅದು ನಮಗೇನು ತೊಂದರೆ ಮಾಡಿಲ್ಲ ಅಂದಾಗ ನಾವು ಅದಕ್ಕೇನು ತೊಂದರೆ ಮಾಡಬಾರ್ದಲ್ವ. ಹಾಗಾಗಿ ಅಲ್ಲೇ ನಿಲ್ಲಿಸಿದ್ದು. ಅದು ರೋಡದು ಕ್ರಾಸ್ ಮಾಡಿ ರೋಡ್ ದಾಟಿ ಆ ಕಡೆ ಹೋಗ್ತಿದ್ದಂಗೆ ರೋಡಿಂದ ನಾವು ಮುಂದೆ ಬಂದ್ವಿ ಟಿ ಟಿಲಿ. ಹಾಗೇ ನನಗಂತೂ ತುಂಬ ನಿದ್ದೆ ಬರೋ ಥರ ಆಗ್ತಾಯಿತ್ತು. ಯಾಕೆಂದರೆ 2 ದಿನದಿಂದ ಸರಿಯಾಗಿ ನಿದ್ದೆ ಇಲ್ಲ. ನೆನ್ನೆ ನೈಟು ಅಷ್ಟೇ, ಮೊನ್ನೆ ಅಷ್ಟೇ ಏನೋ ಐಟಮ್ ತರೋದು ಅದು ಇದು ಓಡಾಟ ಅದು ಇದು ಟೆನ್ಷನ್ನು ಇದ್ದೇ ಇರ್ತೈತಲ್ವ. ಹಾಗಾಗಿ ಇವತ್ತು ಟಿ ಟಿನಲ್ಲಿ ಕೂತ್ಕೊಂಡೆ ಸ್ವಲ್ಪ ತೂಗುಡ್ಸ್ಕೊಂಡು ಹಂಗೆ ಕೋಳಿ ನಿದ್ದೆ ಮಾಡ್ಕೊಬಿಟ್ಟೆ ಇಲ್ಲೇ. ನಾವು ಅಲ್ಲಿದ್ದ ಹೂರ್ಣ ರುಬ್ಬಿಸ್ಕೊಬರೋ ಅಷ್ಟೊತ್ತಿಗೆ ನಮ್ಮ ಭಟ್ರು ಶಿವಣ್ಣವರು ಬೂಂದಿ ಮಾಡೋದಕ್ಕೆಲ್ಲ ರೆಡಿ ಮಾಡಿದರು. ಅವ್ರ ಅಸ್ಟೆಂಟ್ ಒಬ್ಬರು ಎಲ್ಲ ತೇಲಿಸ್ತಾಯಿದ್ರು. ಖಾರ ಬೂಂದಿ ಮತ್ತು ಸಿಹಿ ಬೂಂದಿ ತೇಲಿಸ್ತಾಯಿದ್ರು. ನಾವು ಚಿಕ್ಕವರಿದ್ದಾಗ ಯಾವುದಾರ ಈ ಥರ ಫಂಕ್ಷನ್ ಆದರೆ ಹೋಗಿ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಹುಡುಗರೆಲ್ಲ ಸುತ್ತ ನಿಂತ್ಕೊಂಡು ಅವರು ಬೂಂದಿ ಹಿಂಗೆ ಬಿಡ್ತಾರಲ್ಲ, ಅದು ನೋಡೋದೇ ಏನೋ ಒಂಥರ ನಮಗೆ. ಈಗಿನ ಕಾಲದ ಮಕ್ಕಳೆಲ್ಲ ಯಾರೂ ಈ ಥರ ನಿಂತ್ಕೊಂಡು ನೋಡೋದಿಲ್ಲ. ಈಗಿನ ಕಾಲದ ಮಕ್ಕಳೆಲ್ಲ ಮೊಬೈಲಲ್ಲಿ ಕಾರ್ಟೂನು ಅದು ಇದು ಆಮೇಲೆ ಏನು ಗೇಮ್ಸು ಅಂತ ಇದು ಮಾಡ್ತಾರೆ. ನಾವು ಚಿಕ್ಕವರು ಇದ್ದಾಗ ಈ ಥರದವೇ ನಮಗೆ ಎಂಟರ್ಟೈನ್ಮೆಂಟ್ಗಳು. ಎಲ್ಲ ಸುತ್ತ ನಿಂತ್ಕೊಂಡು ನೋಡ್ತಾ ನಿಂತ್ಕೋತಿದ್ವಿ. ಈ ಥರ ಬೂಂದಿ ಅದು ಇದು ಏನಾದರೂ ಕೆಲಸ ಮಾಡ್ತಾ ಇದ್ದರೆ ನಮ್ಮ ಮಕ್ಕಳುಗಳೆಲ್ಲ ಚೆನ್ನಾಗಿ ಆಟ ಆಡಿ ಸ್ವಲ್ಪ ಊಟ ಮಾಡಿ, ದೊಡ್ಡವ್ರು ಹೇಳಿದ್ದೊಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸನೂ ಮಾಡಿಬಿಟ್ಟು ಮೆಹಂದಿ ಹಾಕಿಸ್ಕೊಂಡು ನೈಟು ಲೇಟ್ ಆಯ್ತಲ್ಲ, ಈಗ ಟೈಮ್ ಆಯಿತು, ನಿದ್ದೆ ಮಾಡಿಬಿಟ್ರು, ಮಲ್ಕೋಬಿಟ್ರು. ಅವರೆಲ್ಲ ಮಲ್ಕೊಂಡ್ಮೇಲೆ ಇಲ್ಲಿ ದೊಡ್ಡವರು ಖಾರ ಬೂಂದಿ ಸಿಹಿ ಬೂಂದಿ ರೆಡಿ ಆದಮೇಲೆ ಇಲ್ಲೆಲ್ಲ ಪ್ಯಾಕ್ಗಳ್ಗೆ ಹಾಕಿ ಅದನ್ನು ಪ್ಯಾಕ್ಗಳು ಬರ್ತಾವಲ್ಲ ಪ್ಯಾಕೆಟು ಖಾರ ಬೂಂದಿ ಸಿಹಿ ಬೂಂದಿ ತುಂಬೋದಕ್ಕೆ, ಆ ಪ್ಯಾಕೆಟ್ಗೆಲ್ಲ ತುಂಬ್ತಾಯಿದ್ರು ಇವರೆಲ್ಲ. ಒಂದು 4-5 ಜನ ಸೇರಿಕೊಂಡು ನಮ್ಮ ಶ್ರೀಮತಿಯವರು ಅದನ್ನೆಲ್ಲ ದೊಡ್ಡದು ಅಲ್ಯೂಮಿನಿಯಂ ಸಿಲ್ವರ್ ಬಾಕ್ಸ್ ಅಂತಾರಲ್ಲ ಆ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದಾರೆ. ಇದು ಬಂದು ಮಾರನೇ ದಿನ ಬೆಳಗಿನ ಜಾವ 5:15 ನವೆಂಬರ್ 2ನೇ ತಾರೀಕು. ನಮ್ಮ ಪುರೋಹಿತರಿಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಬಂದು ಗೃಹ ಪ್ರವೇಶ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಅವರು ಸರಿ ಅಂತ ಹೇಳಿದರು. ಬೆಳಿಗ್ಗೆ 5:15ಗೆ ಅವರು ಬಂದುಬಿಟ್ಟಿದ್ದಾರೆ. ಆದರೆ ನಾವಿನ್ನೂ ರೆಡಿಯಾಗಿ ಬಂದಿರಲಿಲ್ಲ. ನಾವು ಸ್ನಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳಗಿನ ಜಾವ 3 ಗಂಟೆಗೆ ಊರಿಗೆ ಹೋಗಿದ್ವಿ. ನಮ್ಮ ಹಳೆ ಮನೆಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಬಂದ್ವಿ. ನಾವು ಬರ್ಬೇಕಾದ್ರೆ ಒಂದು 1/4 ಗಂಟೆ ಲೇಟ್ ಆಯಿತು. ಇವರು ಬಂದು ನಮ್ಮ ಪುರೋಹಿತರು ಕಾಯ್ತಾ ಇದ್ದರು. ಬಂದು ಅವರು ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡ್ರು. ಎಲ್ಲ ಕೆಲವರು ಇಲ್ಲಿದ್ದವ್ರು ಹೆಂಗಸರು ಸ್ವಲ್ಪ ಜನ ನಮ್ಮ ಇವರೆಲ್ಲ ಮನೆಗೆ ಮುಂದೆ ರಂಗೋಲಿ ಹಾಕಿ ಪೂಜೆಗೆಲ್ಲ ಪುರೋಹಿತರು ಕೇಳಿದ್ದನ್ನೆಲ್ಲ ಹೊಂದಿಸ್ಕೊಟ್ಟು ಪೂಜೆಗೆ ರೆಡಿ ಮಾಡಿದರು. ನಾವು ಬಂದ್ವಿ. ನಮಗನ್ನೆಲ್ಲ ಕೂರಿಸಿ ಪುರೋಹಿತರು 2 ಕಳಶ ಹೂಡಿ ಅದೇನೋ ಅವ್ರದ್ದೇನೋ ಮಂತ್ರ ಇರುತ್ತೆ, ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿಸಿ ನಮ್ಮಿಬ್ರಿಗೂ ಹೂನಾರ ಹಾಕ್ಸಿ ಮದುವೆ ಥರನೇ ಇತ್ತು ಇದು. ಒಬ್ರಿಗೊಬ್ರು ಹೂನಾರ ಹಾಕ್ಕೊಳ್ಳೋದು, ಆಮೇಲೆ ಏನೋ ಪೂಜೆ ಎಲ್ಲ ಮಾಡಿಸಿದ್ರು. ಅದೆಲ್ಲ ಪೂಜೆ ಮಾಡಿ ವಿಘ್ನೇಶ್ವರಂದು ಪ್ರಥಮ ಪೂಜೆ ವಿಘ್ನೇಶ್ವರಂಗೆ ಅಲ್ವಾ. ಇವರು ವಿಘ್ನೇಶ್ವರಂದು ಏನೇನೋ ಮಂತ್ರ ಶ್ಲೋಕ ಏನೋ ಹೇಳ್ಕೊಟ್ರು. ಆ ಶ್ಲೋಕಗಳ್ನೆಲ್ಲ ಹೇಳಿ ಕೈ ಮುಕ್ಕೊಂಡು ಪೂಜೆ ಮಾಡಿಸಿದ್ರು. ನಾವು ಪೂಜೆ ಮಾಡಿದ್ವಿ. ಇದೆಲ್ಲ ಆದಮೇಲೆ ಗೃಹ ಪ್ರವೇಶ ಅಂದರೆ ಮನೆಗೆ ಹೊಸದಾಗಿ ಒಳಗಡೆ ಬರುವಂಥದ್ದು. ಮನೆಗೆ ತೆರೆ ಬಟ್ಟೆ ಹಾಕಿದ್ರು. ತೆರೆ ಬಟ್ಟೆ ಅಂತ ಅವ್ರು ಹೇಳಿದ್ರು, ಒಂದು ಬಟ್ಟೆ ತರೋದು ಹಳದಿ ಬಟ್ಟೆ, ಅದನ್ನು ಮನೆ ಬಾಗಿಲ ಮೇಲೆ ಹಾಕ್ಬಿಟ್ಟು ಆಮೇಲೆ ನಮ್ಮನ್ನೆಲ್ಲ ಈಚೆ ಕರ್ಕೊಂಡೋಗಿ ನಮ್ಮ ಶ್ರೀಮತಿಯವ್ರ ಕೈಲಿ ಹೊಸ್ಲು ತೊಳಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಡಿಸಿ ಕೆಲವೊಂದು ಪೂಜೆ ಇದ್ದಾವೆ, ಆ ಥರ ಪೂಜೆಗಳೇನೇನೋ ಮಾಡಿಸಿದ್ರು. ಆಮೇಲೆ ಈ ಕಡೆ ಒಂದು ಕಡೆ ಅದಕ್ಕೆ ಹೊಸ ಮನೆ ಒಳಗೆ ಹೋಗ್ಬೇಕಾದ್ರೆ ಒನಕೆ, ರಾಗಿ ಬೀಸೋ ಕಲ್ಲು, ಸುಣ್ಣದ ಸ್ವಾರೆ, ದೇವ್ರ ಫೋಟೋ, ತುಂಬಿದ ಬಿಂದಿಗೆ, ಕಳಶ ಏನೇನೋ ಬೇಕಂತೆ, ಅವನ್ನೆಲ್ಲ ಸಿಕ್ಕಿದ್ರು. ಅವಕ್ಕೂ ಎಲ್ಲ ಪೂಜೆ ಮಾಡಿಸಿದ್ರು ನಮ್ಮ ಕೈಲಿ. ಆಮೇಲೆ ಹೊಸ್ಲಿಗೆಲ್ಲ ಪೂಜೆ ಮಾಡಿಸಿ ಅದಕ್ಕೆಲ್ಲ ನಮಸ್ಕಾರ ಮಾಡಿಸಿ ಆಮೇಲೆ ನಮ್ಮ ಕೈಲಿ ಪಂಚಲೋಹದ್ದು ಮಳೆ ಏನೋ ತರಿಸಿದ್ರು, ಅದು ಸಹ ಹೊಸ್ಲಿಗೆ ಒಡಿಸಿದ್ರು. ನಮ್ಮ ಕೈಲಿ ಒಡಿಸ್ಬಿಟ್ಟು ಆಮೇಲೆ ಒಳಗಡೆ ಗೋವು ಹಸು ಇರುತ್ತಲ್ಲ, ಹೆಣ್ಣು ಕರು, ಅದನ್ನು ಒಳಗಡೆ ಹಿಡ್ಕೊಂಡು ಹೋಗೋದು, ಮನೆ ಒಳಗಡೆ ಹಿಡ್ಕೊಂಡು ಹೋಗ್ಬೇಕು.
ಹಸು ಅಂದರೆ ಗೋವನ್ನು ಒಳಗಡೆ ಬಿಟ್ಟಾದಮೇಲೆ ಆ ಶಾಸ್ತ್ರ ಎಲ್ಲ ಆದಮೇಲೆ ಹಾಲುಕ್ಸೋ ಶಾಸ್ತ್ರ ಅಡುಗೆ ಮನೇಲಿ ಅಂದರೆ ಕಿಚನ್ ಸ್ಲ್ಯಾಬ್ ಹಾಕಿರ್ತಾರಲ್ಲ, ಈಗ ಎಲ್ಲರೂ ಅದೇ ಥರನೇ ಕಿಚನ್ ಸ್ಲ್ಯಾಬ್ ಹಾಕಿರ್ತಾರೆ. ಆ ಸ್ಲ್ಯಾಬ್ ಮೇಲೆ ಬೆಂಕಿಗೆ ಬಿಸಿ ತಗಲಬಾರ್ದು ಅಂತ ಸ್ವಲ್ಪ ಮರಳು ಹಾಕ್ಬಿಟ್ಟು ಅಡಿಕೆ ತಾಳಕ್ಕೆ ಆಮೇಲೆ ಇಟ್ಟಿಗೆಗಳು ಜೋಡಿಸ್ಬಿಟ್ಟು ಒಲೆ ಥರ ಮಾಡ್ತಾರೆ. ನಮ್ಮ ಮನೇಲೂ ಅದೇ ಥರನೇ ಮಾಡಿದ್ರು. ಇವ್ರು ಯಾರು ಇಲ್ಲಿ ಇದ್ದವರೆಲ್ಲ ಸೇರಿ, ಸ್ವಲ್ಪ ಹೆಂಗಸರು ಸೇರಿ ಈ ಥರ ಎಲ್ಲ ರೆಡಿ ಮಾಡಿ, ಒಲೆ ಎಲ್ಲ ರೆಡಿ ಮಾಡಿ, ಪಾತ್ರೆಗೆ ಹೊಸ ಪಾತ್ರೆ ತಂದಿದ್ವಿ ಅದಕ್ಕೆ ಹಾಲುಕ್ಸೋದಕ್ಕೆ ಅಂತ. ಆ ಪಾತ್ರೆಗೆ ಹಾಲು ಎಲ್ಲ ಹಾಕಿ ಇಟ್ಟಿದ್ದರು. ನಮ್ಮ ಪುರೋಹಿತರು ನಮ್ಮ ಕೈಲಿ ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿಸಿದ್ರು. ಅದೇನೋ ವಿಧಿ ವಿಧಾನ ಏನೇನೋ ಇರುತ್ತೆ ಪೂಜೆ ಮಾಡೋದಕ್ಕೂ. ಆ ರೀತಿ ಒಲೆಗೂ ಎಲ್ಲ ಪೂಜೆ ಮಾಡಿಸಿ, ಆಮೇಲೆ ಇಲ್ಲಿ ನಮ್ಮ ಮಾವವರು ಅಂದರೆ ನಮ್ಮ ಶ್ರೀಮತಿಯವರು ಅವರ ಅಪ್ಪ ಅವರು ನಿನ್ನೆ ಸಾಯಂಕಾಲನೇ ಸೌದೆ ಎಲ್ಲ ಸೀಳಿ ಇಕ್ಕಿದ್ರು, ಸಣ್ಣ ಸಣ್ಣ ಪೀಸ್ ಮಾಡಿ. ಒಲೆ ಉರ್ಸೋದಕ್ಕೆ ಹಿಂಗೆ ಹಾಲುಕ್ಸೋದಕ್ಕೆ ಬೇಕಾಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು, ಮಾಡಿಟ್ಟಿದ್ರು. ಅವನ್ನೆಲ್ಲ ಇಟ್ಟು ಸೌದೆ ಪೀಸೆಲ್ಲ ಒಲೆ ಹಚ್ಸಿದ್ವಿ. ನಮ್ಮ ಶ್ರೀಮತಿಯವರು ಒಲೆ ಉರಿಸ್ತಾ ಇದ್ದಾರೆ ನೋಡ್ರಿ. ನಿಮ್ಮದು ಪರ್ಮನೆಂಟ್ ಪ್ಲೇಸ್ ಇದು, ಇನ್ಮೇಲೆ ಇಲ್ಲೇ ನಿಂತ್ಕೊಂಡು ಯಾವಾಗಲೂ ನೀನು ಅಡುಗೆ ಮಾಡ್ತಾ ಇರಬೇಕು ಅಂತ ಹೇಳಿದ್ರೆ ಅವರು ನಗ್ತಾ ಇದ್ದರು, ತಮಾಷೆ ಮಾಡ್ತಿದ್ದೆ. ಹಾಲು ಜಾಸ್ತಿ ಹೋಗ್ಬಿಟ್ಟಿದ್ರು, ಪಾತ್ರೆಯಲ್ಲಿ ತುಂಬ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಒಲೆಯಲ್ಲಿ ನಿಧಾನಕ್ಕೆ ಬಿಸಿ ತಗೊಂಡು ಅಂತೂ ಇಂತೂ ಕೊನೆಗೂ ಹಾಲು ಚೆನ್ನಾಗೇ ಹಾಲು ಉಕ್ತು. ಹಾಲು ಉಕ್ಕಿದ ಮೇಲೆ ಈ ಹಾಲನ್ನಿಗೆ ಸ್ವಲ್ಪ ಸಕ್ಕರೆ ಹಾಕ್ಬೇಕಂತೆ ಒಬ್ಬೊಬ್ಬರೇ ಬಂದು ಎಲ್ಲರೂ ಹಿಂಗೆ ಏನು ಮೇಲಿಂದ ಹಿಂಗೇನೋ ಉದುರಿಸ್ತಾರೆ ಬೆರಳಲ್ಲಿ ಇಟ್ಕೊಂಡು. ಆದರೆ ಯಾರೋ ಹೇಳಿದ್ದು ನಮಗೆ ಹಿಂಗೆ ಬೊಕ್ಸೆ ಥರ ತಗೊಂಡು ಸುರಿಯೋ ಥರ ಹಾಕಬೇಕು ಅಂತ. ಅದಕ್ಕೇ ನಾವು ಬೊಕ್ಸೆ ಥರ ಇಟ್ಕೊಂಡು ಸಕ್ಕರೆನ ಬೊಕ್ಸೆನಲ್ಲಿ ಹಾಕೋ ಥರ ಹಾಲ್ಗೆ ಹಾಕಿದ್ವಿ. ಆಮೇಲೆ ಈ ಹಾಲನ್ನ ಎಲ್ರಿಗೂ ಕುಡಿಯೋದಕ್ಕೆ ಕೊಡಬೇಕಂತೆ. ನಮ್ಮ ಪುರೋಹಿತ್ರಿಗೂ ಹಾಲು ಕಾಸಿರೋ ಹಾಲನ್ನ ಕೊಟ್ಟು, ಆಮೇಲೆ ಇಲ್ಲಿರೋ ಅಂಥ ಎಲ್ರಿಗೂ ಲೋಟಗಳಲ್ಲಿ ಹಾಕಿ ಹಾಲು ತಗೊಂಡೋಗಿ ಕೊಟ್ಟರು. ನಾವು ಸಹ ಹಾಲು ಕುಡಿದ್ವಿ. ನಾವು ಮತ್ತು ಇದು ಪೂಜೆ ಇದೇನೋ ಇದಾದಮೇಲೆ ಸತ್ಯನಾರಾಯಣ ಪೂಜೆ ಐತೆ. ಸತ್ಯನಾರಾಯಣ ಪೂಜೆ ಕೂತ್ಕೊಳ್ಳೋ ಆಗಿದ್ದರಿಂದ ತಿಂಡಿ ಏನೂ ತಿನ್ನೋ ಆಗಿಲ್ವಂತೆ, ಅದಕ್ಕೆ ಒಂದೊಂದು ಲೋಟ ಹಾಲೇ ಕುಡ್ಕೊಂಡ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಮಾವ, ನಮ್ಮ ಅಜ್ಜಿ ಮತ್ತು ಇನ್ನೊಬ್ಬರು ನಮ್ಮ ಅಜ್ಜಿ ಎಲ್ಲ ಕೂತ್ಕೊಂಡವ್ರೆ ಇಲ್ಲಿ. ಆಮೇಲೆ ನನ್ನ ತಮ್ಮ ಇವನು. ಹೊಸ ಒಲೆಯಲ್ಲಿ ಹಾಲುಕ್ಸೋ ಕಾರ್ಯಕ್ರಮ ಆದಮೇಲೆ ನಮ್ಮ ಪುರೋಹಿತರು ಸತ್ಯನಾರಾಯಣ ಪೂಜೆ ಮಾಡೋದಕ್ಕೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದರು. ಆಮೇಲೆ ಪೂಜೆಗೆ ತೆಂಗಿನಕಾಯಿ ಬೇಕು ಅಂತ ಕೇಳಿದ್ರು. ತೆಂಗಿನಕಾಯಿ ಸುಲಿಸಿದ್ವಿ, ಆದರೆ ಅದ್ರ ಮೇಲೆ ಜುಟ್ಟು ತೆಗೆಯೋದು ಅಂತಾರಲ್ಲ, ಅದೇನು ಮಾಡಿರಲಿಲ್ಲ. ನಮ್ಮ ಮಾವನ ಮಗ, ನಮ್ಮ ಚಡ್ಡಿ ದೋಸ್ತಿ ಇವನು, ಎಲ್ಲ ಅವನು ಪಾಪ ಚೆನ್ನಾಗಿ ಕೆಲಸ ಮಾಡಿಕೊಟ್ಟ. ಅವನ್ನೆಲ್ಲ ಕಾಯ್ದು ಮೇಲ್ಗಡೆ ಜುಟ್ಟು ಎಲ್ಲ ಜುಂಗೆಲ್ಲ ತಕ್ಕೊಟ್ಟ. ಇವನು ಬಂದು ರಾಕಿ, ನಮ್ಮ ಚಿಕ್ಕಪ್ಪನ ಮಗ. ಮತ್ತು ಎತ್ಕೊಂಡಿರೋದು ಬಂದು ನಮ್ಮ ತಂಗಿ ಮಗಳು, ನಮ್ಮ ಚಿಕ್ಕಪ್ಪನ ಮಗಳು. ಇದು ನೋಡ್ರಿ, ಇದು ನಮ್ಮ ಮನೆ ದೇವ್ರ ರೂಮು, ಪೂಜಾ ರೂಮ್ ಅಂತಾರಲ್ಲ ಅದು. ನಮ್ಮ ಜಾಣವ್ರ ಕೃಷ್ಣಮ್ಮ ಬೆಳಿಗ್ಗೆ ಎಲ್ಲ ಇದಕ್ಕೂ ಹೂವು ಹಾಕ್ಬಿಟ್ಟು ಬಾಗಿಲಿಗೆಲ್ಲ ತೋರಣ ಕಟ್ಟಿ ರೆಡಿ ಮಾಡಿದ್ದಾನೆ. ಆಮೇಲೆ ತುಂಬ ಜನ ಕೇಳಿದ್ದೀರಲ್ಲ ಕೆಲವರು ಕಮೆಂಟಲ್ಲಿ, ನಿಮ್ಮ ಶ್ರೀಮತಿಯವರೇನು ನಿಮ್ಮ ಅತ್ತೆ ಮಗಳ ಇಲ್ಲ ಅಕ್ಕನ ಮಗಳ ನೋಡೋಕೆ ಒಂದೇ ಥರ ಇದ್ದೀರಿ ಅಂತ. ಖಂಡಿತ ಅತ್ತೆ ಮಗಳು ಅಕ್ಕನ ಮಗಳು ಇಲ್ಲ, ನಮ್ಮ ರಿಲೇಟಿವ್, ಆದರೆ ದೂರದ ಸಂಬಂಧ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಅತ್ತೆ ಮತ್ತು ಅತ್ತೆ ಮಗಳು ಇಬ್ಬರೂ ಪಂಚಾಮೃತ ಮಾಡ್ತಾಯಿದ್ದಾರೆ. ಪ್ರಸಾದಕ್ಕೇನೋ ಪಂಚಾಮೃತ ಕೊಡ್ತಾರಲ್ಲ, ಅದಕ್ಕೆ ಹಣ್ಣುಗಳೆಲ್ಲ ಹಚ್ಚಿ ಎಲ್ಲ ಪಂಚಾಮೃತ ರೆಡಿ ಮಾಡ್ಕೋತಾ ಇದ್ದಾರೆ. ಈ ಕಡೆ ಕೂತಿರೋರು ನಮ್ಮ ಅತ್ತೆ, ಆ ಕಡೆ ಕೂತಿರೋರು ನಮ್ಮ ಅತ್ತೆ ಮಗಳು. ನಮ್ಮ ಅತ್ತೆ ಮಗಳನ್ನೇ ನಮ್ಮ ಶ್ರೀಮತಿಯವರ ಚಿಕ್ಕಪ್ಪನಿಗೆ ಮದುವೆ ಮಾಡ್ಕೊಂಡಿರೋದು. ಈ ಥರ ಸಂಬಂಧ ಅಷ್ಟೇ. ನಮ್ಮ ಶ್ರೀಮತಿಯವ್ರ ಚಿಕ್ಕಪ್ಪನಿಗೆ ನಮ್ಮ ಅತ್ತೆ ಮಗಳನ್ನ ಮದುವೆ ಮಾಡ್ಕೊಂಡ್ಮೇಲೆ ನಮಗೆ ಸಂಬಂಧ. ಬೆಳಿಗ್ಗೆ ಗೃಹ ಪ್ರವೇಶದ ಪೂಜೆ ಮಾಡುವಾಗ ನಮ್ಮ ತಮ್ಮವ್ರು ಇನ್ನೂ ಬಂದಿರಲಿಲ್ಲ. ಅಂದರೆ ನಮ್ಮ ತಮ್ಮ, ಅವ್ರ ಮಿಸ್ಸಸ್ಸು ಮತ್ತು ನಮ್ಮಿಬ್ಬರು ಮಕ್ಕಳು ಅವರೆಲ್ಲ ಸ್ನಾನ ಮಾಡಿಕೊಂಡು ಮಕ್ಕಳಿಗೆಲ್ಲ ರೆಡಿ ಮಾಡಿ ಕರ್ಕೊಂಡು ಬರುವಾಗ ಲೇಟ್ ಆಯ್ತು ಸ್ವಲ್ಪ. ಮತ್ತು ಅವ್ರಿಗೆ ಹೇರ್ ಸ್ಟೈಲು ಏನು ಜಡೆ ಹಾಕಿ ಏನು ಮಾಡಿರಲಿಲ್ಲ, ಸುಮ್ಮನೆ ಕ್ಲಿಪ್ ಬಂದುಬಿಟ್ಟಿದ್ರು. ಅದಕ್ಕೆ ಜಡೆ ಹಾಕಿದ್ರೆ ಮಕ್ಳಿಗೆ ಚೆನ್ನಾಗಿರೋದು ಅಂತ ಹೇಳಿದ್ದಕ್ಕೆ ಇವಾಗ ಇಬ್ಬರು ಅಮ್ಮಂದಿರೂ ಮಕ್ಕಳನ್ನ ಕೂರಿಸ್ಕೊಂಡು ಜಡೆ ಹಾಕ್ತಾ ಇದ್ದಾರೆ. ಹೆಣ್ಮಕ್ಳು ಜಡೆ ಹಾಕೊಂಡ್ರೆ ಚೆಂದ, ಅದು ಈ ಥರ ಡ್ರೆಸ್ ಹಾಕ್ಕೊಂಡಾಗ ನೋಡಿರಿ, ನಮ್ಮ ಜಾಣೆ ಮಗಳು ಜಡೆ ಹಾಕ್ಕೊಂಡು ಅದಕ್ಕೆ ಹೂವು ಮುಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಅದಕ್ಕೆ ಜಡೆ ಹಾಕು ಅಂತ ಹೇಳಿದ್ದು ನಮ್ಮ ಶ್ರೀಮತಿಯವ್ರಿಗೆ ನಾನು. ಈಗ ಚೆನ್ನಾಗಿ ಕಾಣ್ತಿದ್ದಾಳಲ್ಲ ಈ ಜಡೆ ಹಾಕ್ಕೊಂಡು ಹೂವು ಮುಡ್ಕೊಂಡಿರೋದಕ್ಕೆ. ನಮ್ಮ ಪುರೋಹಿತರು ಸತ್ಯನಾರಾಯಣ ಸ್ವಾಮಿ ಫೋಟೋಗೆಲ್ಲ ಹೂವು ಹಾಕಿ ಅದ್ರ ಮುಂದೆ ಕಳಶ ಇಟ್ಟು ಆ ಕಳಶಕ್ಕೆಲ್ಲ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡ್ತಾ ಇದ್ದಾರೆ. ಮತ್ತು ಈ ಕಡೆ ಎಲ್ಲ ಟೇಬಲ್ಗಳು ಜೋಡಿಸ್ತಾ ಇದ್ರು ಹುಡುಗರೆಲ್ಲ. ಹುಡುಗರಿಗೆ ಬಂದಿದ್ದರು ಬೆಳಿಗ್ಗೆ ತಿಂಡಿ ಬಡಿಸೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು, ತಿಂಡಿ ರೆಡಿ ಆಗೈತೆ ಅಂತೇಳಿ.
ಆಮೇಲೆ ಈ ಕಡೆ ಮಧ್ಯಾಹ್ನ ಊಟಕ್ಕೆ ತಿಂಡಿ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಇನ್ನೂ ಏನೋ ಬೇಕಲ್ಲ, ಸಾಂಬಾರ್ಗೂ ಪಲ್ಯ ಏನೇನೋ ಮಾಡೋದಕ್ಕೆಲ್ಲ ಇವರೆಲ್ಲ ತರಕಾರಿ ಹೆಚ್ಚಿಕೊಡ್ತಾ ಇದ್ದಾರೆ ಭಟ್ರು, ಅಷ್ಟೆಂಟು ಹುಡುಗರೆಲ್ಲ. ಸತ್ಯನಾರಾಯಣ ಪೂಜೆ ಶುರುವಾಗೋದಕ್ಕೂ ಮುಂಚೆನೇ ಯಾರಾದ್ರು ತಿಂಡಿ ತಿನ್ಕೊಂಡೋಗಿದ್ರೆ ತಿಂಡಿ ತಿನ್ಕೊಳಕ್ಕೆ ಹೇಳ್ಬಿಡಿ ಅಂತ ಪುರೋಹಿತರು ಹೇಳಿದ್ರು. ಅದಕ್ಕೆ ತಿಂಡಿ ತಿನ್ನೋರೆಲ್ಲ ತಿಂಡಿ ತಿನ್ನಿ ಅಂತ ಹೇಳಿದ್ದಕ್ಕೆ ಎಲ್ಲರೂ ಹೋಗಿ ತಿಂಡಿ ತಿನ್ನೋದಕ್ಕೆ ಹೋಗಿದ್ದಾರೆ. ಬೆಳಿಗ್ಗೆ ಉಪ್ಪಿಟ್ಟು ಕೇಸರಿಬಾತ್ ಮಾಡಿಸಿದ್ವಿ ತಿಂಡಿಗೆ. ನಮ್ಮ ಚಿಕ್ಕಪ್ಪನ ಮಗ ಮತ್ತು ನಮ್ಮ ಚಡ್ಡಿ ದೋಸ್ತ್ ಅಂತ ಹೇಳಿದ್ನಲ್ಲ, ನಮ್ಮ ಅತ್ತೆ ಮಗ ಇವನು, ನಮಗೆ ಚಡ್ಡಿ ದೋಸ್ತು. ಚಿಕ್ಕವರಿಂದ ಜೊತೇಲಿ ಬೆಳೆದಿದ್ವಿ, ಜಗಳ ಆಡಿಕೊಂಡು ಹೊಡೆದಾಡ್ಕೊಂಡೇ ಬೆಳೆದಿದ್ವಿ ಜಾಸ್ತಿ. ತಿಂಡಿ ತಿಂತಾಯಿದ್ರು. ತಿಂಡಿ ತಿನ್ನಬಾರೋ ಅಂತ ನನಗೆ ತಮಾಷೆ ಮಾಡ್ತಿದ್ರು. ಯಾಕೆಂದರೆ ನಾವು ಸತ್ಯನಾರಾಯಣ ಪೂಜೆಗೆ ಕೂತ್ಕೋಬೇಕಲ್ಲ ಪೂಜೆಗೆ, ಅದಕ್ಕೆ ನಾವೇನೂ ತಿನ್ನೋ ಆಗಿಲ್ಲ ಪೂಜೆ ಮುಗಿಯೋವರೆಗೂ. ಅದಕ್ಕೆ ತಮಾಷೆ ಮಾಡ್ತಾಯಿದ್ರು ನನಗೆ ತಿಂಡಿ ತಿನ್ಬಾ ಅಂತ. ಆ ಕಡೆ ತಿಂಡಿ ತಿನ್ನೋರೆಲ್ಲ ತಿಂಡಿ ತಿಂತಾಯಿದ್ರು. ಈ ಕಡೆ ನಾವು ಪುರೋಹಿತ್ರನ್ನ ಕೇಳಿದ್ವಿ, ಮಡ್ಲಕ್ಕಿ ಕಟ್ಟಿಸೋದಾ ಈಗಲೇ ತವ್ರ ಮನೆ ಕಡೆಯಿಂದ ಅಂತ. ಅಂದರೆ ನಮ್ಮ ಶ್ರೀಮತಿಯವ್ರ ತವ್ರ ಮನೆ ಕಡೆಯಿಂದ ಮಡ್ಲಕ್ಕಿ ಕಟ್ಟಬೇಕು ಈ ಗೃಹ ಪ್ರವೇಶ ಟೈಮಲ್ಲಿ, ಅದೊಂದು ಶಾಸ್ತ್ರ ಸಂಪ್ರದಾಯ ಏನೋ ಐತೆ. ಪುರೋಹಿತರು ಸಹ ಇನ್ನು ಪೂಜೆಗೆ ಟೈಮ್ ಇದೆ, ಬೇಕಾದರೆ ಮಡ್ಲಕ್ಕಿ ಕಟ್ಟಿಸಿ ಆಮೇಲೆ ಪೂಜೆ ಶುರು ಮಾಡೋಣ ಅಂತ ಹೇಳಿದ್ರು. ಸರಿ ಅಂತ ಈಗ ಮಡ್ಲಕ್ಕಿ ಕಟ್ಟಿಸೋದಕ್ಕೆ ಕೂರಿಸಿದ್ರು. ಅಂದರೆ ಇಬ್ಬರು ಜೊತೇಲಿ ಕೂತ್ಕೋಬೇಕು, ಇಬ್ರಿಗೂ ಬಟ್ಟೆ ಕೊಡ್ತಾರೆ. ನಮ್ಮ ಶ್ರೀಮತಿಯವರ ಅವ್ರ ಅತ್ತಿಗೆ ನಮ್ಮ ಶ್ರೀಮತಿಗೆ ಮೊದಲು ಫಸ್ಟು ತವ್ರ ಮನೆ ಕಡೆಯಿಂದ ಮಡ್ಲಕ್ಕಿ ಕಟ್ಟಿದ್ದು. ಮಡ್ಲಕ್ಕಿ ಕಟ್ಟಬೇಕಾದ್ರೆ ಅವ್ರಿಗೆ ಹೂವು ಮುಡಿಸಿ, ಅರಿಶಿನ ಕುಂಕುಮ ಇಟ್ಟು, ಬಳೆ ತೊಡಿಸಿ, ಬಟ್ಟೆ ಕೊಟ್ಟು, ಮತ್ತು ಏನೇನೋ ಅಕ್ಕಿ ಬೆಲ್ಲ ಕೊಬ್ಬರಿ ಏನೇನೋ ಇರುತ್ತೆ ಅದೆಲ್ಲ ಮಡ್ಲಕ್ಕಿ ಕಟ್ತಾರೆ. ಆ ಥರ ಶಾಸ್ತ್ರ ಮಾಡಿದ್ರು. ಮತ್ತು ನಾವು ಬೆಳಿಗ್ಗೆ ಹಾಕ್ಕೊಂಡಿದ್ವಲ್ಲ ಬಟ್ಟೆಗಳು, ನಮ್ಮ ಶ್ರೀಮತಿಯವ್ರ ಸೀರೆ ಮತ್ತು ನಂದು ಶರ್ಟು, ಅದು ನಾವು ತಗೊಂಡಿದ್ದು. ಈಗ ಹಾಕ್ಕೊಂಡಿರೋದು ನಮ್ಮ ತವ್ರ ಮನೆ, ನಮ್ಮ ಶ್ರೀಮತಿಯವ್ರ ತವ್ರ ಮನೆ ಕಡೆಯಿಂದ ಕೊಟ್ಟಿರೋದು, ಅಂದರೆ ಕೃಷ್ಣಮ್ಮವ್ರು ಕೊಡ್ತಿರೋದು ಈಗ ಹಾಕ್ಕೊಂಡಿರೋದು. ಇವರ ಮಡ್ಲಕ್ಕಿ ಕಟ್ಟಾದಮೇಲೆ ನಮ್ಮ ಶ್ರೀಮತಿಯವರ ಆಂಟಿ ಅಂದರೆ ಚಿಕ್ಕಮ್ಮ, ಅಂದರೆ ನಾನು ಆಗಲೇ ಹೇಳಿದ್ನಲ್ಲ ಯಾವ ಥರ ರಿಲೇಷನ್ ಆಗಬೇಕು ನಮ್ಮ ಶ್ರೀಮತಿಯವರು ಅಂತ. ಇವ್ರು ಬಂದು ನಮಗೆ ಅತ್ತೆ ಮಗಳಾಗಬೇಕು, ನಮ್ಮ ಶ್ರೀಮತಿಯವ್ರಿಗೆ ಆಂಟಿ ಆಗಬೇಕು, ಅಂದರೆ ಚಿಕ್ಕಮ್ಮ ಆಗಬೇಕು. ನಮ್ಮ ಅತ್ತೆ ಮಗಳನ್ನೇ ನಮ್ಮ ಶ್ರೀಮತಿಯವರ ಚಿಕ್ಕಪ್ಪನಿಗೆ ಕೊಟ್ಟು ಮದುವೆ ಮಾಡಿರೋದು. ಈ ರೀತಿ ನಮಗೆ ಸಂಬಂಧ, ಇವ್ರ ಸಂಬಂಧ ಆಗಿರೋ ರಿಲೇಟಿವು. ಅದಕ್ಕೂ ಮುಂಚೆ ಏನು ನಮಗೆ ಸಂಬಂಧ ಏನಲ್ಲ. ಇವರು ತವ್ರ ಮನೆ ಆಗಬೇಕಲ್ವ, ಇವ್ರೂ ಮಡ್ಲಕ್ಕಿ ಕಟ್ಟೋದಕ್ಕೆಲ್ಲ ತಂದಿದ್ದರು. ಮಡ್ಲಕ್ಕಿ ಕಟ್ಟಿದ್ರು, ಅಂದರೆ ಮಡ್ಲಕ್ಕಿ ಕಟ್ಬೇಕಾದ್ರೆ ಬಟ್ಟೆ ಎಲ್ಲ ಕೊಡ್ತಾರೆ. ಆ ಥರ ಇವರು ಎಲ್ಲ ಇದು ಮಾಡಿ ಇಬ್ಬರನ್ನು ಕೂರಿಸಿ ಬಟ್ಟೆ ಕೊಟ್ಟರು. ಆಮೇಲೆ ಇನ್ನೊಬ್ಬರು ಇದ್ದಾರೆ, ನಮ್ಮ ಶ್ರೀಮತಿಯವರ ದೊಡ್ಡಮ್ಮ ಇದ್ದಾರೆ. ಅವ್ರಿಗೆ ದೊಡ್ಡಪ್ಪ ಇಲ್ಲ, ಅಂದರೆ ಅವರ ಯಜಮಾನ್ರಿಲ್ಲ, ದೊಡ್ಡಮ್ಮ ಮಾತ್ರ ಇದ್ದಾರೆ ನಮ್ಮ ಶ್ರೀಮತಿಯವ್ರಿಗೆ. ಹಾಗಾಗಿ ಅವರು ಮಡ್ಲಕ್ಕಿ ಕಟ್ಟೋ ಆಗಿಲ್ಲ ನಮ್ಮ ಪದ್ಧತಿ ಪ್ರಕಾರ ಏನೋ. ಅದಕ್ಕೋಸ್ಕರ ಅವರು ಬೇರೆ ಇನ್ನೊಬ್ರು ಇದ್ದಾರೆ, ನಮ್ಮ ಅಕ್ಕ, ನಮ್ಮ ಶ್ರೀಮತಿಯವ್ರಿಗೆ ಒಬ್ಬರು ಅಕ್ಕ ಆಗಬೇಕು, ಅವರಿದ್ದಾರೆ. ಅವ್ರ ಕಡೆಯಿಂದ ಅವ್ರ ಕೈಯಲ್ಲಿ ಕೊಡಿಸಿ ಅವ್ರ ಕಡೆಯಿಂದ ಮಡ್ಲಕ್ಕಿ ಕಟ್ಟಿಸಿದ್ರು. ಒಟ್ಟಾಗಿ ನಮ್ಮ ಶ್ರೀಮತಿಯವ್ರಿಗೆ 3 ಮನೆ ಇದೆ, ತವ್ರ ಮನೆ ಕಡೆಯಿಂದ 3 ಜನನೂ ಮಡ್ಲಕ್ಕಿ ಕಟ್ಟೋ ಶಾಸ್ತ್ರ ಮಾಡಿ ಮುಗಿಸಿದ್ರು. ಮಡ್ಲಕ್ಕಿ ಕಟ್ಟೋ ಶಾಸ್ತ್ರ ಎಲ್ಲ ಆದಮೇಲೆ ನಮ್ಮ ಪುರೋಹಿತರು ಸತ್ಯನಾರಾಯಣ ಸ್ವಾಮಿ ಪೂಜೆನ ಶುರು ಮಾಡಿದ್ರು. ಈ ಪೂಜೆಗೆ ಗಂಡ ಹೆಂಡತಿ ಇಬ್ಬರು ಕೂತ್ಕೋಬೇಕಂತೆ. ಹಾಗಾಗಿ ನಾನು ನಮ್ಮ ಶ್ರೀಮತಿಯವರಿಬ್ಬರು ಕೂತಿದ್ವಿ. ಆಮೇಲೆ ಈ ಪೂಜೆ ಕೂತ್ಮೇಲೆ ಪೂಜೆ ಮುಗಿಯೋವರೆಗೂ ಮೇಲೆ ಹೇಳ್ಬಾರ್ದಂತೆ. ಪೂಜೆ ಕೂತ್ಮೇಲೆ ಅದಕ್ಕೆ ಒಂದಷ್ಟು ಪತ್ರೆಗಳು ಎಲ್ಲ ತರಿಸಿದ್ರು. ಏನೇನೋ ಪತ್ರೆಗಳು ಹಾಕ್ತಾನೆ ಇರಬೇಕು. ಅವರು ಕೆಲವೊಂದು ಮಂತ್ರಗಳು ಹೇಳ್ಕೊಡ್ತಾರೆ, ಆ ಮಂತ್ರಗಳು ಹೇಳಬೇಕು. ಮತ್ತು ಪತ್ರೆ ಅಕ್ಷತೆ ಹಾಕೋದಕ್ಕೆ ಹೇಳ್ತಾರೆ, ಆಗ ಪತ್ರೆ ಅಕ್ಷತೆಗಳನ್ನೆಲ್ಲ ಹಾಕ್ತಾ ಇರಬೇಕು. ಮತ್ತು ಉದ್ಗಣಿ ಬೆಳಗೋಕೆ ಹೇಳ್ತಾರೆ, ಮಂಗಳಾರತಿ ಬೆಳಗೋದಕ್ಕೆ ಹೇಳ್ತಾರೆ. ಅವರೇನೋ ಹೇಳ್ತಾ ಇರ್ತಾರೆ, ಮಂತ್ರ ಹೇಳ್ಕೊಂಡು ಹಾಗೆ ಹೇಳ್ತಾ ಇರ್ತಾರೆ. ಅವ್ರು ಹೇಳ್ಕೊಟ್ಟಂಗೆ ನಾವು ಆ ಪೂಜೆ ಇದು ಮಾಡ್ತಾ ಇರಬೇಕು ಅವ್ರು ಹೇಳ್ದಂಗೆ. ಮತ್ತು ಆಮೇಲೆ ಬೆಳಿಗ್ಗೆ ಗೃಹ ಪ್ರವೇಶದ ಟೈಮು, ಅಂದರೆ ಬೆಳಿಗ್ಗೆ ಗೋವನ್ನೆಲ್ಲ ಒಳಗಡೆ ಬಿಡ್ತಾರಲ್ಲ ಹಸುನ, ಆ ಟೈಮಲ್ಲಿ ಯಾರೂ ಇರಲಿಲ್ಲ ಜನ. ನಾವು ಮನೆಯವರು ಮತ್ತು ತುಂಬ ಹತ್ರದ್ದು ರಿಲೇಟಿವ್ಸು ನೈಟ್ ಎಲ್ಲ ಬಂದಿದ್ರಲ್ಲ ಮನೆಗೆ, ಅವ್ರು ಮಾತ್ರ ಇದ್ದಿದ್ದು, ಜನನೇ ಇರಲಿಲ್ಲ. ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಶುರು ಆದಾಗ ಒಬ್ಬೊಬ್ಬರಾಗೆ ಬಂದರೆಲ್ಲ ನಮ್ಮ ರಿಲೇಟಿವ್ಸು ಮತ್ತು ನಮ್ಮ ಶ್ರೀಮತಿಯವರ ತವ್ರ ಮನೆ ಕಡೆಯವರು, ರೆಡ್ಡಿಹಳ್ಳಿಯವರು ಎಲ್ಲ ಬಂದರು. ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಿರುವಾಗೆಲ್ಲ ಬಂದು ಎಲ್ಲ ಅಲ್ಲಿ ಕೂತಿದ್ದಾರೆ ನೋಡ್ರಿ. ಇವರೆಲ್ಲ ಒಳಗಡೆ ಕೂತಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಜನ ಹೊರಗಡೆ ಚೇರ್ ಹಾಕಿದ್ದಾರೆ ಆಜಾರದಲ್ಲಿ, ಅಲ್ಲಿ ಕೂತಿದ್ದಾರೆ ಸ್ವಲ್ಪ ಜನ. ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಅದೇನೋ ಕಥೆಗಳಿರ್ತವೆ, ಒಂದೊಂದು ಅಧ್ಯಾಯ ಅಂತ. ಆ ಅಧ್ಯಾಯಗಳನ್ನೆಲ್ಲ ಪುರೋಹಿತರು ಓದ್ತಾರೆ ಮತ್ತು ನಮ್ಮಿಂದ ಏನೇನೋ ಪೂಜೆ ಮಾಡಿಸ್ತಾರೆ. ಆ ಥರ ಎಲ್ಲ ಅಧ್ಯಾಯಗಳು ಓದಿ ಆದಮೇಲೆ ಕೊನೆಯಲ್ಲಿ ಮಂಗಳಾರತಿ ಮಾಡಿಸ್ತಾರೆ. ಮಂಗಳಾರತಿ ಮಾಡಿಸುವಾಗ ಮಂಗಳಾರತಿ ಕೊಟ್ಟು ನಮ್ಮ ಕೈಲೇ ಬೆಳಗಿಸ್ತಾರೆ, ಗಂಡ ಹೆಂಡತಿ ಕೈಲಿ. ಮತ್ತು ನಮ್ಮ ಮನೆ ದೇವ್ರಿಗೂ ಮನೆ ಇರುತ್ತಲ್ಲ, ಅಲ್ಲೂ ಹೋಗಿ ಬೆಳಕೋ ಬರ್ರಿ ಅಂದಿದ್ರು. ಅಲ್ಲೂ ಹೋಗಿ ಬೆಳಗ್ಕೊಂಡು ಬಂದ್ವಿ. ಇಲ್ಲೂ ದೇವ್ರ ಮುಂದೆನೂ ಮಂಗಳಾರತಿ ಬೆಳಗಿಸಿದ್ರು.
ಮಂಗಳಾರತಿ ಎಲ್ಲ ಬೆಳಗಾದ್ಮೇಲೆ ಕೊನೆಗೆ ಎಲ್ರಿಗೂ ಮಂಗಳಾರತಿ ಕೊಟ್ಟರು. ಎಲ್ಲರೂ ಮಂಗಳಾರತಿ ತಗೊಂಡು ಕೈ ಮುಕ್ಕೊಂಡು ಸತ್ಯನಾರಾಯಣ ಸ್ವಾಮಿಗೆ ಹೂವು ಅಕ್ಷತೆ ಕೊಟ್ಟಿರ್ತಾರೆ, ಅದನ್ನು ಹಾಕೋದಕ್ಕೆ ಬಂದುಬಿಟ್ಟು ದೇವ್ರಿಗೆ ಹೂವು ಅಕ್ಷತೆ ಹಾಕಿ ಕೈ ಮುಕ್ಕೊಂಡ್ರು. ಆಮೇಲೆ ಕೊನೆಯಲ್ಲಿ ನಾವು ಹಣ್ಣು, ಎಲೆ ಅಡಿಕೆ, ದಕ್ಷಿಣೆ ಎಲ್ಲ ಇಟ್ಟು ಪುರೋಹಿತರಿಗೆ ಕೊಡಬೇಕು ಒಂದು ತಟ್ಟೆನಲ್ಲಿ. ಮತ್ತು ಪುರೋಹಿತರು ಸಹ ಹಣ್ಣು ಮತ್ತು ಇದು ಸತ್ಯನಾರಾಯಣ ಸ್ವಾಮಿದು ಪ್ರಸಾದ, ರವೆ ಸಜ್ಜಿಗೆ ಏನೇನೋ ಇಟ್ಟು ನಮ್ಮ ಕೈಲಿ ಕೊಡ್ತಾರೆ, ನಮಗೆ ಕೊಡ್ತಾರೆ, ಒಳ್ಳೆಯದಾಗಲಿ ಅಂತೇನೋ ಮಂತ್ರ ಹೇಳಿ ಆಶೀರ್ವಾದ ಮಾಡ್ತಾರೆ. ನಾವು ಸಹ ಕೊನೆಯಲ್ಲಿ ಅವ್ರ ಕಾಲಿಗೆ ಬಿದ್ದು ಗಂಡ ಹೆಂಡ್ತಿ ಇಬ್ಬರೂ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡ್ವಿ. ದೊಡ್ಡವರ ಹಿರಿಯವರ ಆಶೀರ್ವಾದ ತಗೊಂಡ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಪುರೋಹಿತರು ಆಶೀರ್ವಾದ ಮಾಡೋದ್ರಂದು ತುಂಬ ಒಳ್ಳೆಯದು. ಇದು ನಮ್ಮ ನಂಬಿಕೆ, ಸಂಪ್ರದಾಯ. ಇಲ್ಲಿ ನೋಡ್ರಿ, ಫೋಟೋದವ್ರು ಬಂದುಬಿಟ್ಟು ನಮ್ಮ ಮಕ್ಕಳನ್ನ ಕರ್ಕೊಬಂದು ಹೆಂಗೆ ಪೋಸ್ಗಳು ಕೊಡಿಸ್ತಾವ್ರೆ. ಇಬ್ಬರು ಫೋಟೋಶೂಟ್ ಮಾಡಿಸ್ತಾಯಿದ್ರು, ಅಕ್ಕ ತಂಗಿ ಇಬ್ರು. ನೋಡ್ರಿ, ಅಕ್ಕ ತಂಗಿ ಇಬ್ರಿಗೂ ಮ್ಯಾಚಿಂಗ್ ಡ್ರೆಸ್ ಇದೆ ತೊಗೊಂಡಿದ್ದು, ಇದು ಡ್ರೆಸ್ ಸರ್ಕಲಲ್ಲಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಆದಮೇಲೆ ರವೆ ಸಜ್ಜಿಗೆ ಅಂತ ಅದ್ರ ಪ್ರಸಾದ ಏನೋ ಕೊಡ್ತಾರೆ, ಪ್ರಸಾದ ಎಲ್ಲ ಕೊಟ್ಟರು. ಆಮೇಲೆ ಇಲ್ಲಿ ಬಂದಿರೋರೆಲ್ಲ ನಮ್ಮನ್ನು ಕೂರಿಸಿ ನಮ್ಮಿಬ್ರು ಮುಯಿ ಕೊಡ್ತಾರೆ. ಕೆಲವರು ಬಟ್ಟೆ ಕೊಡೋರು, ತುಂಬ ಹತ್ರದವರು ಬಟ್ಟೆ ಕೊಡ್ತಾರೆ, ದೂರದವರು ಮುಯಿ, ಗಿಫ್ಟು, ದುಡ್ಡು ಈ ಥರ ಏನೇನೋ ತಂದು ಕೊಡ್ತಾರೆ. ಒಬ್ಬೊಬ್ಬರೇ ಎಲ್ಲರೂ ಬಂದು ಈ ಥರ ಗಿಫ್ಟು, ಮುಯಿ ಇದೇನೋ ಕೊಟ್ಟು ಫೋಟೋ ತೆಗೆಸ್ಕೊಂಡ್ರು. ಈ ಫೋಟೋದವ್ರು ಕರೆಸೋ ಐಡಿಯಾ ಅಂತೂ ನನಗೇನು ಇರಲಿಲ್ಲ. ನಮ್ಮ ಶ್ರೀಮತಿಯವರೇ ಹೇಳಿದ್ದು, ಗೃಹ ಪ್ರವೇಶ ಎಲ್ಲ ಇಷ್ಟು ಚೆನ್ನಾಗಿ ಮಾಡ್ತೀವಿ, ಅದು ಒಂದು ಮೆಮೊರಿ ಇರುತ್ತೆ, ಫೋಟೋಗ್ರಾಫರ್ನ ಕರೆಸಿ ಫೋಟೋ ತೆಗೆಸಿ ಒಂದು ಆಲ್ಬಮ್ ಮಾಡ್ಸೋಣ ಅಂತ. ಬೆಳಿಗ್ಗೆ ಅಷ್ಟೊಂದು ಜನ ಬಂದಿಲ್ಲ ಅಂತ ಹೇಳಿದ್ವಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆ ಶುರುವಾದ್ಮೇಲೆ ಬಂದರು ಅಂತ. ನೋಡಿರಿ, ಎಷ್ಟೊಂದು ಜನ, ಗಾಡಿಗಳು, ಬೈಕ್ಗಳು, ಕಾರ್ಗಳು ಎಲ್ಲ ಬಂದಿದ್ದಾವೆ. ನಾವು ತುಂಬ ಪ್ರೀತಿಯಿಂದ ಎಲ್ಲರೂ ಕರೆದಿದ್ವಿ. ನಾವು ಕರೆದಿರೋರೆಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ. ತುಂಬ ಖುಷಿಯಾಯಿತು, ಎಲ್ಲರೂ ಬಂದಿದ್ದು. ಇವರೆಲ್ಲ ನಮ್ಮ ಮಧುಗಿರಿ, ನಮ್ಮ ಅಮ್ಮವರ ಮನೆ ಕಡೆಯವರು, ರಿಲೇಟಿವ್ಸು. ನಾವು ಕರೆದವರೆಲ್ಲ ಬಂದಿದ್ದರು, ತುಂಬ ಖುಷಿಯಾಯಿತು ಅಂತ ಹೇಳಿದ್ನಲ್ಲ. ಹಾಗೆ ಇನ್ನೂ ಒಂದು ಖುಷಿ ಏನಂದರೆ, ನಮ್ಮ ಸರ್ ಬಂದಿದ್ದರು. ಅಂದರೆ ನಮಗೆ ಹೈಸ್ಕೂಲ್ನಲ್ಲಿ ಮ್ಯಾಥ್ಸ್, ಗಣಿತ ಟೀಚರ್ ಆಗಿದ್ದರು ಸರ್ರು. ನಮ್ಗೆ ಟ್ಯೂಷನ್ ಎಲ್ಲ ಮಾಡ್ತಿದ್ರು, HBS ಅಂತ, ಶಶಿಧರ್ ಸರ್ ಅಂತ. ನಮಗೂ ಸರ್ ಮೇಷ್ಟ್ರು, ಮತ್ತು ನಮ್ಮ ತಮ್ಮವ್ರಿಗೂ ಮ್ಯಾಥ್ಸ್ ಟೀಚರ್ ಅವರೇ. ಬರೀ ಕಾಲ್ ಮಾಡಿ ಹೇಳಿದ್ದಷ್ಟೇ. ಅವ್ರಿಗೆ ಬೇರೆ ಪ್ರೋಗ್ರಾಮ್ ಇತ್ತಂತೆ, ಅವ್ರ ಫ್ಯಾಮಿಲಿನೆಲ್ಲ ಬೇರೆ ಫಂಕ್ಷನ್ಗೆ ಕಳಿಸಿ, ಪಾಪ ನಮ್ಮ ಫಂಕ್ಷನ್ಗೋಸ್ಕರ ಅಷ್ಟು ದೂರದಿಂದ ತಿಪ್ಟೂರು, ತುರುವೇಕೆರೆ ಅಲ್ಲೆಲ್ಲೋ ಆ ಕಡೆಯಿಂದ ಅಲ್ಲಿಂದ ಬಂದಿದ್ದಾರೆ. ಆಮೇಲೆ ಎಲ್ಲರೂ ರಾತ್ರಿಯೇ ಒಬ್ಬಟ್ಟು, ಹೋಳಿಗೆ ಊಟ ಅಂದರೆ ರಾತ್ರಿಯೇ ಒಬ್ಬಟ್ಟೆಲ್ಲ ಮಾಡಿ ಸುಟ್ಟು ರೆಡಿ ಮಾಡಿಟ್ಟಿರ್ತಾರೆ. ಆದರೆ ನಮ್ಮ ಭಟ್ರು ನೋಡ್ರಿ, ಈಗ ಬೆಳಿಗ್ಗೆ ಊಟದ ಜೊತೆ ಬಿಸಿ ಬಿಸಿ ಹೋಳಿಗೆ ಭಟ್ರು ಉಂಡೆ ಹಾಕ್ಕೊಟ್ರೆ, ಇನ್ನೊಬ್ಬರು ಅದನ್ನು ಹೂರ್ಣನ ತಟ್ಟಿ ಒಬ್ಬರು ಸುಟ್ಟು ರೆಡಿ ಮಾಡಿ ಪಂಕ್ತಿ ಮೇಲೇ, ಎಲೆ ಮೇಲೆ ಬಿಸಿ ಬಿಸಿ ಹೋಳಿಗೆ ಊಟ ಹಾಕ್ತಿದ್ದಾರೆ. ಇದಂತೂ ತುಂಬ ಖುಷಿ ಆಯಿತು. ಬಿಸಿ ಬಿಸಿ ಒಬ್ಬಟ್ಟು ತಿನ್ನೋದು ಒಂಥರ ಚೆನ್ನಾಗಿರುತ್ತಲ್ಲ ಈ ಫಂಕ್ಷನ್ಗಳಲ್ಲಿ. ಇದೊಂದು ತುಂಬ ಇದು ಮಾಡಿದ್ರು ಭಟ್ರು, ತುಂಬ ಇಷ್ಟ ಆಯಿತು ಇವರು ಇದು ಮಾಡಿದ್ದು, ಈ ಥರ ಮಾಡಿದ್ದು. ಇಲ್ಲಿ ನೋಡಿರಿ, ಅಕ್ಕ ತಂಗಿ ಇಬ್ಬರೂ ವಿಳೆದೆಲೆ ಅಡಿಕೆ ಹಿಡ್ಕೊಂಡು ಹೋಗ್ತಾವ್ರೆ. ಅಂದರೆ ಊಟದ ಪಂಕ್ತಿ ಮೇಲೆ ಅಡಿಕೆಲೆ ಕೊಡೋದಕ್ಕೆ ರಿಟರ್ನ್ ಗಿಫ್ಟ್ ಕೊಡ್ತಾರಲ್ಲ, ಆಗ ಅಡಿಕೆಲೆ ರಿಟರ್ನ್ ಗಿಫ್ಟು ಬರೀ ಹೆಂಗಸ್ರಿಗಷ್ಟೇ ಕೊಡೋದು. ಅಡಿಕೆಲೆ, ಬಾಳೆಹಣ್ಣು ಎಲ್ಲ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಎಲೆ ಮೇಲೆ ಕೊಡ್ತಾರೆ. ನಮ್ಮ ತಮ್ಮ ಅವರ ಮಿಸ್ಸಸ್ಸು ಎಲ್ರಿಗೂ ರಿಟರ್ನ್ ಗಿಫ್ಟ್ ಕೊಡ್ತಾಯಿದ್ರು. ನಮ್ಮ ಇಬ್ಬರು ಮಕ್ಕಳು ಅಡಿಕೆಲೆ ಕೊಡ್ತಾಯಿದ್ರು ಪಂಕ್ತಿ ಮೇಲೆ, ಎಲೆ ಮೇಲೆ. ಮಕ್ಕಳು ಬೆಳೀತಾ ಬೆಳೀತಾ ನೋಡೋದಕ್ಕೆ ಖುಷಿಯಾಗುತ್ತೆ, ಆಶ್ಚರ್ಯ ಆಗುತ್ತೆ. ಎಷ್ಟು ಬೇಗ ಮಕ್ಕಳು ಬೆಳೆದು ಬಿಡ್ತಾರಲ್ವ, ದೊಡ್ಡವರಾಗ್ಬಿಡ್ತಾರೆ ಅಂತ. ನೆನ್ನೆಲ್ಲ ಚಿಕ್ಕ ಪುಟ್ಟದೇನೋ ಗಿಫ್ಟ್ ಪ್ಯಾಕ್ ಮಾಡೋದು, ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡೋದೇನೋ ಮಾಡ್ತಿದ್ರು. ಇವತ್ತಾಗಲೇ ಬಂದುಬಿಟ್ಟಿಲ್ಲಿ ಅಡಿಕೆಲೆ ಕೊಡ್ತಾ ಇದ್ದಾರೆ. ಇಬ್ರಿಗೂ ಮ್ಯಾಚಿಂಗ್ ಡ್ರೆಸ್ಸು ಚೆನ್ನಾಗಿ ಕಾಣ್ತಿದೆಯಲ್ಲ ಇಬ್ರಿಗೂ. ನೋಡಿ ಹೇಗೆ ಕಾಣ್ತಿದೆ, ಹೇಗೆ ಅನ್ನಿಸ್ತು ಇಬ್ರಿಗೂ ಮ್ಯಾಚಿಂಗ್ ಡ್ರೆಸ್ ಒಂದೇ ಥರ ಡ್ರೆಸ್ ತಂದಿರೋದಕ್ಕೆ. ಚೆನ್ನಾಗಿದೆಯಾ, ಚೆನ್ನಾಗಿ ಕಾಣಿಸ್ತಿದ್ದಾರಾ? ಕಮೆಂಟ್ ಮಾಡಿ ಹೇಳಿ ಹೇಗೆ ಅಂತ. ಗೃಹ ಪ್ರವೇಶ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ನಮ್ಮ ಶ್ರೀಮತಿಯವರ ತವರೂರು, ರೆಡ್ಡಿಹಳ್ಳಿಯವರೆಲ್ಲ ಬಂದಿದ್ದರು, ಹೇಳ್ದವರೆಲ್ಲ ಬಂದಿದ್ದರು, ಕರೆದವರೆಲ್ಲ. ಅವರು ಎಲ್ಲ ಹೊರಟರು. ಹೋಗೋದಕ್ಕೂ ಮುಂಚೆ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸೋದು ನಮ್ಮ ಕಡೆ ಸಂಪ್ರದಾಯ. ಅದಕ್ಕೆ ನಮ್ಮ ಶ್ರೀಮತಿಯವರು ಎಲ್ಲರೂ ಕರೆದು ಕೂರಿಸಿ ಅರಿಶಿನ ಕುಂಕುಮ ಕೊಟ್ಟು ತುಂಬ ಖುಷಿಯಿಂದ, ಪ್ರೀತಿಯಿಂದ ಮಾತಾಡಿಸಿ ಕಳಿಸಿದ್ರು. ನಮಗಂತೂ ತುಂಬ ಖುಷಿ ಆಯಿತು ಇವರೆಲ್ಲ ಬಂದಿದ್ದು. ಇವರೆಲ್ಲ ಬಂದಿರೋರೆಲ್ಲ ಹೋಗಾದ್ಮೇಲೆ ಲಾಸ್ಟಲ್ಲಿ ಕೊನೆಯಲ್ಲಿ ನಾವು ಊಟಕ್ಕೆ ಬಂದಿದ್ದೀವಿ ನೋಡಿರಿ. ನಾನು, ನಮ್ಮ ಶ್ರೀಮತಿಯವರು, ನಮ್ಮ ಜಾಣೆ ಮಗಳು, ನಮ್ಮ ಚಿಕ್ಕ ಮಗಳು, ನನ್ನ ತಮ್ಮ ಮತ್ತು ನಮ್ಮ ತಮ್ಮ ಅವರ ವೈಫು, ಇಷ್ಟು ಜನ ಲಾಸ್ಟಲ್ಲಿ ಕೊನೆಯಲ್ಲಿ ಊಟಕ್ಕೆ ಬಂದ್ವಿ. ಹುಡುಗರು ಊಟ ಬಡಿಸೋರು ಪಾಪ ಚೆನ್ನಾಗಿ ಊಟ ಬಡಿಸಿದ್ರು. ಬಾಳೆ ಎಲೆ ಊಟ, ಹೋಳಿಗೆ ಊಟ ತುಂಬ ಚೆನ್ನಾಗಿತ್ತು. ಅಡುಗೆ ಎಲ್ಲ ಚೆನ್ನಾಗಿ ಎಲ್ಲರೂ
ಅದನ್ನೇ ಹೇಳಿದ್ದು, ಅಡುಗೆ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ ಭಟ್ರು ಅಂತ. ನಾನು ಯಾವುದೇ ಫಂಕ್ಷನ್ಗೆ ಹೋದರೂ ಅಷ್ಟೇ, ನಿಮಗೂ ಗೊತ್ತಿರುತ್ತೆ, ನೋಡಿರ್ತೀರ, ಎಲೆಯಲ್ಲಿ ಒಂದು ಅಗಳೂ ಬಿಡೋದಿಲ್ಲ. ದೇವ್ರಿಗೆ ಅಂತ ಒಂದು ತುತ್ತು ತೆಗ್ದಿಟ್ಟಿರ್ತೀನಿ, ಬಿಟ್ಟರೆ ಬಿಡೋದಿಲ್ಲ ಊಟನ. ನಮ್ಮ ಮನೆಯಲ್ಲೂ ನಮ್ಮ ಫಂಕ್ಷನಲ್ಲೂ ಅದೇ ಇದನ್ನೇ ಅಭ್ಯಾಸ ನನಗೆ. ಅದೇ ಥರ ಎಲೆಯೆಲ್ಲ ಪೂರ್ತಿ ಖಾಲಿ ಮಾಡಿದೆ. ನಮ್ಮದು ಊಟ ಎಲ್ಲ ಆಯಿತು. ನಮ್ಮದು ಊಟ ಎಲ್ಲ ಆದಮೇಲೆ ನಮ್ಮ ಜಾಣೆ ಮಗಳು ನೋಡ್ರಿ ಪಾಪ, ನೈಟು ಲೇಟಾಗಿ ಮಲಗಿದ್ಲು, ಬೆಳಗ್ಗೆ ಬೇಗ ಎದ್ದಿದ್ಲಲ್ಲ, ಅದಕ್ಕೆ ನಿದ್ದೆ ಬಂದುಬಿಟ್ಟಿದೆ ಅನಿಸುತ್ತೆ. ಇಲ್ಲೇ ಹೋಗ್ಬಿಟ್ಟಿದ್ದಾಳೆ ನೋಡ್ರಿ, ಇಲ್ಲೇ ಒಳ್ಳೆ ನಿದ್ದೆ ಮಾಡ್ತಿದ್ದಾಳೆ. ಮಲಗಿರಲಿ, ನಿದ್ದೆ ಮಾಡಲಿ. ಆಮೇಲೆ ಎಲ್ಲ ಅಡುಗೆ ಕೆಲಸಕ್ಕೆ ಹೆಲ್ಪರ್ಗಳು ಎಲ್ಲ ಬಂದಿದ್ದಾರಲ್ಲ, ಅವ್ರಿಗೂ ಸಹ ಹಣ್ಣು ಮತ್ತೇನೇನು ಕೊಡಬೇಕೋ ಅದೆಲ್ಲ, ಸ್ವೀಟು, ಖಾರ, ಸಿಹಿ ಎಲ್ಲ ಏನೇನು ಕೊಡಬೇಕೋ ಅದೆಲ್ಲ ಕೊಟ್ಟು ಕಳಿಸಿದ್ವಿ. ಈಗ ಸಾಯಂಕಾಲ ಆಗೈತೆ. ನಮ್ಮ ಸೊಸೆಗೆ ನೋಡ್ರಿ ಸರಿ ತಿನ್ನಿಸೋದು. ಮಾಮೂಲಿ ಇವರು ಏನೇ ಮಾಡಿದ್ರು ಸರಿ ತಿನ್ನಿಸೋದು ಮಾತ್ರ ತಪ್ಪಿಸೋದಿಲ್ಲ. ಆಟ ಆಡಿಸ್ಕೊಂಡು ಇಲ್ಲಿ ಸರಿ ತಿನ್ನಿಸ್ತವ್ರೆ. ನಮ್ಮ ಕೃಷ್ಣ ಮಾಮ, ಜಾಣರು ಕೃಷ್ಣ ಮಾಮ ಗಾಡಿನಲ್ಲಿ ಒಂದು ಟಾರ್ಪಲ್ ಇಟ್ಕೊಂಡಿರ್ತಾನೆ ಯಾವಾಗಲೂ. ಅದೇ ಟಾರ್ಪಲ್ನಲ್ಲಿ ಹಾಸ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ನೆರಳಲ್ಲಿ ಗಾಳಿ ಇದಕ್ಕೇ ಆಟ ಆಡಿಸ್ತಾ ಸರಿ ತಿನ್ನಿಸ್ಕೊಂಡು ಆಟ ಆಡಿಸ್ತಾವ್ರು ನೋಡ್ರಿ. ನಮ್ಮ ಸೊಸೆ ಆಟ ಆಡ್ತಾಯಿದ್ಲು. ನಾನು ನೀವೇನು ಗೃಹ ಪ್ರವೇಶ ಫಂಕ್ಷನ್ಗೆ ಬಂದಿದ್ರು ಇಲ್ಲ ಪಿಕ್ನಿಕ್ ಬಂದಿದ್ರು ಅಂತ ತಮಾಷೆ ಮಾಡ್ತಿದ್ದೆ. ಒಂಥರ ಪಿಕ್ನಿಕ್ಗೆ ಹೋದಾಗ ಕೂತ್ಕೋತಾರಲ್ಲ, ಆ ಥರ ಎಲ್ಲ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಈಗ ರಾತ್ರಿ ಆಯಿತು, ಕತ್ಲಾಯಿತು. ನಮ್ಮ ಕೃಷ್ಣ ಮಾಮ ಅವರು ಬೆಂಗಳೂರಿಗೆ ಹೊರಟರು. ಅಂದರೆ ಸಂಡೇ ಕಳೀತಲ್ಲ, ನಾಳೆ ಬೆಳಿಗ್ಗೆ ಕರೆದ್ರೆ, ಬೆಳಿಗ್ಗೆ ಆದರೆ ಮಂಡೇ ಬರುತ್ತೆ, ಸೋಮವಾರ ಆದರೆ ಎಲ್ಲ ಡ್ಯೂಟಿಗೆ ಹೋಗ್ಬೇಕಲ್ಲ. ಅದಕ್ಕೆ ಕೃಷ್ಣ ಮಾಮ ಮತ್ತು ಅವ್ರ ಜೊತೆ ಬಂದಿರೋರು ಇನ್ನೂ ಕೆಲವರು ಎಲ್ಲ ಟಿ ಟಿನಲ್ಲೇ ಹೊರಟ್ರು. ಹುಷಾರಾಗಿ ಹೋಗ್ಬರ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಬಾಯ್ ಮಾಡಿ ಕಳಿಸ್ಕೊಟ್ವಿ. ನಮ್ಮ ಗೃಹ ಪ್ರವೇಶದ ಬ್ಲಾಗು ತುಂಬ ಜನ ಕೇಳ್ತಿದ್ರಲ್ಲ, ಬ್ಲಾಗ್ ಹಾಕಿ ಅಂತ. ಇದೇ ಬ್ಲಾಗ್ ಹಾಕಿದ್ದೀನಿ ನೋಡಿ, ನೀವೆಲ್ಲರೂ ನೋಡಿದ್ದೀರ. ಬ್ಲಾಗು ಹೇಗೆ ಅನ್ನಿಸ್ತು, ಹೇಗಿತ್ತು ಅಂತೆಲ್ಲ ನಿಮಗೇನು ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಬ್ಲಾಗ್ ಸದ್ಯಕ್ಕೆ ಇಲ್ಲಿ ಮುಗಿಸ್ತೀನಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.